ವಾಕ್ಯ ದಾನಕ್ಕೆ ಹೋಗೋಣ. ಎಲ್ಲರ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಅಪೊಸ್ತಲ ಕಾರ್ಯಗಳಲ್ಲಿ ಓದಿರುವ ಭಾಗವನ್ನು ನಾನು ನೆನಪು ಮಾಡ್ತಾ ಇದ್ದೀನಿ. 14ನೇ ಅಧ್ಯಾಯ 22ನೇ ವಚನ ಹೇಳ್ತೀರಿ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಂತ ಎಂದು ಅವರನ್ನು ಧೈರ್ಯಗೊಳಿಸಿದರು. ಯಾಕೆ ಧೈರ್ಯಗೊಳಿಸಿದ್ರಂದ್ರೆ, ಶ್ರಮೆಗಳು ಆರಂಭವಾಗಿರುವ ದಿನಗಳ ಕಾಲದಲ್ಲಿ ಶ್ರಮೆಗಳು, ಅನೇಕ ಪರಿಸ್ಥಿತಿಗಳು, ಬಾಧೆಗಳು, ನೋವು, ಸಂಕಟ, ವೇದನೆ ಪಡುವ ಕಾಲದಲ್ಲಿ ಅಪೊಸ್ತಲ ಕಾರ್ಯಗಳು ಬರೆಯಲ್ಪಟ್ಟ ಮಾತು. ಅಪೊಸ್ತಲ ಕಾರ್ಯಗಳು ಮುಗಿದಿಲ್ಲಂತ ಪುಸ್ತಕ ಇನ್ನ, ಯಾಕಂದ್ರೆ ಅಪೊಸ್ತಲ ಕೃತ್ಯಗಳಂತ ಬದಲ ಮಾತು ಇನ್ನು ಮುಗಿದಿಲ್ಲಂತ ಪುಸ್ತಕ. ಅಂದ್ರೆ ಅರ್ಥ ಏನು? ಅದು ಒಂದು ಚರಿತ್ರೆಯ ಪುಸ್ತಕ ಮಾತದು ಅಪೊಸ್ತಲ ಕಾರ್ಯಗಳು. ಅದೇನ್ ಪುಸ್ತಕ ಅದು? ಅದು ಅಪೊಸ್ತಲ ಕಾರ್ಯಗಳು ಅಂದ್ರೆ ನಡೀತಾ ಇದೆ ಮಾತು. ಒಂದು ವೇಳೆ ದೇವ್ರ ಚಿತ್ತ ಇದ್ರೆ ದೊಡ್ಡ ದೊಡ್ಡ ಸೇವಕರು ಮಾಡಿರುವ ಸೇವೆಗಳ ಕುರಿತಾಗಿ ಕೂಡ ಬರೀಬಹುದು. ಎದಕ್ಕಂದ್ರೆ ಅಪೊಸ್ತಲ ಕಾರ್ಯಗಳಂದ್ರೆ ಯೇಸು ಕ್ರಿಸ್ತನ ಶಿಷ್ಯರ ವಿಷಯ ಕುರಿತಾಗಿ ಬರೆದಿರುವಂತೆಲ್ಲವೂ ಅಪೊಸ್ತಲ ಕಾರ್ಯಗಳು ಮಾತು. ಪೌಲ ಹೆಂಗ್ ಮಾಡಿದ, ಪೇತ್ರ ಹೆಂಗ ಸುವಾರ್ತೆ ಹೇಳಿದ, ಹೆಂಗ ಹುಟ್ಟುಕುಂಟನಿಗೆ ಕಾಲು ಕೊಟ್ಟ, ಶೀಲ ಪೌಲ ಹೆಂಗ ಸೆರೆಮನೆಯಲ್ಲಿ ಹಾಕುವಾಗ ಪ್ರಾರ್ಥನೆ ಮಾಡಿ ಭೂಕಂಪ ಬರಂಗ್ ಮಾಡಿದ್ರು, ಹೆಂಗ ಸುವಾರ್ತೆ ಸಾರಕ್ಕೆ ಹೋಗಿ ಲೂದ್ಯರು ಮಾಡಿದ್ರು, ಸೆರೆಮನೆ ಅಧಿಕಾರಿಗಳು ಮಾಡಿದ್ರು, ಹೆಂಗ ಫೆಕ್ಸನ್ ಅನ್ನುವ ರಾಜ ಮಾಡ್ದ, ಅನೇಕ ರೋಮ ಪ್ರಭುತ್ವ ರಾಜರು ಮಾಡಿದ್ರು. ಎಲ್ಲ ಸುವಾರ್ತೆ 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 ಅಪೊಸ್ತಲ ಕಾರ್ಯಗಳು ಮುಗುದಿಲ್ಲ ಅಂತ ಅಸಲಿಗೆ ಇನ್ನೂ ಬರಿತಾನೆ ಇರ್ಬೋದು ಅನ್ನೋ ಒಂದು ಹೇಳಂತ ಹೇಳ್ತಾರ ಮಾತು. ಅದಕ್ಕೋಸ್ಕರ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಅನೇಕ ಶ್ರಮೆಗಳು ನಮ್ಮನ್ನ ಏನ್ ಮಾಡ್ತಾವಂದ್ರೆ ನಮ್ಮನ್ನು ಬೆಲೆ ಉಳ್ಳವರನ್ನಾಗಿ ಮಾಡ್ತಾವಂತೆ. ಅನೇಕ ಶ್ರಮೆಗಳು ನಮ್ಮನ್ನ ಏನ್ ಮಾಡ್ತವೆ? ಬೆಲೆ ಉಳ್ಳವರನ್ನಾಗಿ ಮಾಡ್ತವೆ. ಶ್ರಮೆ ಇಲ್ಲದೆ ಒಬ್ರು ಯಾರು ಹೇಳಲ್ಲ, ಸಿಲುವ ಲೇಕುಂಡ ನೀಕು సింహాసనము లేదు ಅಂತ ಹೇಳ ಮಾತು. ಶ್ರಮೆ ಇಲ್ಲದೆ ನಮಗೆ ಮಹಿಮೆ ಉಳ್ಳ ಕಿರೀಟ ಇಲ್ಲ. ಶ್ರಮೆ ಅನುಭವಿಸಿ ನಾವು ದೇವರ ರಾಜ್ಯದೊಳಗೆ ಸೇರ್ಬೇಕೆಂಬುದಾಗಿ ವಾಕ್ಯನೇ ಬರೆಯಲ್ಪಡ ಮಾತು. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ರಿ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು ಅಂತ ಮಾತು. ನಾವು ಹೆಂಗ ಸೇರ್ಬೇಕಂತೆ ದೇವರ ರಾಜ್ಯದೊಳಗೆ? ಬಹು ಸಂಕಟಗಳನ್ನು ತಾಳಿಕೊಳ್ಬೇಕಂತೆ. ಏನ್ ತಾಳಿಕೊಳ್ಬೇಕಂತಮ್ಮ? ಬಹು ಸಂಕಟಗಳನ್ನು ತಾಳಿಕೊಳ್ಬೇಕು, ಶ್ರಮೆಗಳನ್ನು ತಾಳಿಕೊಳ್ಬೇಕು, ಹಿಂಸೆಗಳನ್ನು ತಾಳಿಕೊಳ್ಬೇಕು, ಬಾಧೆ ತಾಳಿಕೊಳ್ಬೇಕು, ನೋವು ತಾಳಿಕೊಳ್ಬೇಕು. ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಆದಾಗ ತಾಳಿದವನು ಬಾಳುವನು ಅಂತಂದ್ರ ಮಾತು. ಅದು ಗಾದೆ ಅಲ್ಲ, ನಮ್ಮ ಜೀವನ ಮಾತದು. ನಾವು ಅನ್ಕಂತೀವಿ ಗಾದೆ, ಉಪ್ಪು ತಿಂದವರು ದಡ್ಡರಲ್ಲ ಅಂತ ನನ್ನ ಮಾತಾಡ್ತ. ನಾವು ನೋಡಿದ್ರೆ ನೀರು ಕುಡಿಬೇಕಂತ, ಮತ್ತೆ ನೀರು ಕುಡ್ಲೇಬೇಕು. ಮತ್ತೆ ಉಪ್ಪು ತಿನ್ನ ಕೆಮ್ಮ ಹಸಿಲಿ ನಿಂದ್ರ ರಾತ್ರಿ ಎದ್ರಿಗ ಸಣ್ಣ ಹೊತ್ತಿನಾಗ ಎದ್ದ ಯಾರಿಗೇನ ಕೆಮ್ಮ ಎದತ್ತಂದ್ರೆ ಹಸಿಲಿ ಬಗಲಿಗೆ ನಿಂದ್ರಕ್ ಹಾಕಲ್ಲ ಅಂತ ಪರಿತಿ. ಕೆಮ್ಮ ಎದಕ್ ಬರ್ತಂತ ಹೇಳ್ರಿ? ಶ್ವಾಸದಲ್ಲಿ ತಿಂದಿರುವ ಆಹಾರ ಅದು ಎಣ್ಣೆ ರೂಪವಾಗಿದ್ರೆ, ಮಸಾಲ ರೂಪ ಆದ್ರೆ ಶ್ವಾಸದಲ್ಲಿ ಹೋಗಿ ಸೇರಿಬಿಡ್ತತ್ ಮಾತು. ಅದಕ್ಕೋಸ್ಕರವೇ ಶ್ರಮೆ ಅನ್ನುವಂಥದ್ದು ನಮ್ಮನ್ನ ಏನ್ ಮಾಡ್ತದಂದ್ರೆ ಶುದ್ಧ ಮಾಡ್ತದಂತೆ. ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಳ್ರಿ. ಮಣಿಪುರದಲ್ಲಿ ಆಗಿರುವ ವಿಷಯ ಎಲ್ಲರಿಗೆ ಗೊತ್ತು. 200 ಸಭೆಗಳು ಸುಡಲ್ಪಟ್ಟು ಸಾವಿರಾರು ಜನರನ್ನ ಸಾಯಿಸಿದ್ರು, ಊರು ಬಿಟ್ಟು ಓಡಿಸಿದ್ರು. ಹೊಳೆಗಳು ದಾಟುವಾಗ, ನದಿಗಳು ದಾಟುವಾಗ ಕೈಯಲ್ಲಿ ಎತ್ಕೊಂಡಿರೋ ಸಣ್ಣ ಸಣ್ಣ ಮಕ್ಕಳು ಕೂಡ ಬಡ್ಕೊಂಡು ಹೋಗ್ಬಿಟ್ರು. ಅದು ಲೀಸ್ಟ್ಗೆ ಬರ್ಲಿಲ್ಲ ಅಂತ ಅಸಲಿ. ಕೆಲವರು ತಲೆಗಳು ಕರೆದು ಅವರ ಕಂಪೌಂಡ್ಗಳಿಗೆ ಸಿಗಿಸಿ ಹೋಗಿದ್ರು ಮಾತು. ಇಷ್ಟು ಶ್ರಮೆಗಳನ್ನ ಅನುಭವಿಸಿದ್ರು. ಅವ್ರೇನು ಪಾಪ ಮಾಡಿದ್ರ? ಅವ್ರೇನು ಮೋಸ ಮಾಡಿದ್ರ? ಮಣಿಪುರದಲ್ಲಿರುವ ವಿಶ್ವಾಸಿಗಳು, ಸೇವಕರು? ಇಲ್ಲ, ದೇವರ ನಿರ್ಣಯ ಅಂತೆ, ದೇವರ ಚಿತ್ತ. ಅನೇಕ ಶ್ರಮೆಗಳನ್ನು ಅನುಭವಿಸೋದು, ಅನೇಕ ಹಿಂಸೆಗಳನ್ನು ಅನುಭವಿಸೋದು, ಅನೇಕ ನೋವುಗಳನ್ನು ಅನುಭವಿಸೋದು ಅದು ದೇವರ ನಿರ್ಣಯ. ಯಾಕಂದ್ರೆ ಬೈಬಲ್ ಸ್ಪಷ್ಟವಾಗಿರುತ್ತದೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಏನಾಗಬೇಕು? ನಾವು ಸೇರ್ಬೇಕು. ಯಾರು ಸಾಪಿಯಾಗಿ, ಯಾರು ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡು ಹೋಗಿ ನಾವು ದೇವರ ರಾಜ್ಯದಲ್ಲಿ ಸೇರ್ತುವಂತ ನಾವು ಕನಸು ಕಾಣಬಾರ್ದು. ಯಾಕಂದ್ರೆ ಎಷ್ಟು ಶ್ರಮೆಯಲ್ಲಿ, ಎಷ್ಟು ಬಾಧೆಯಲ್ಲಿ, ಎಷ್ಟು ಹಿಂಸೆಯಲ್ಲಿ ಹೋದ್ರೋ ಅಷ್ಟೆಲ್ಲ ಅಭಿವೃದ್ಧಿ ಆಗ್ಯಾರ ಬೈಬಲ್ ನಲ್ಲಿ. ಹಿಂಸೆ ಬಂದಾಗ, ಶ್ರಮೆ ಬಂದಾಗ ಅಸಲಿ ಕಡಿಮೆ ಆಗಿಲ್ಲ ಸೇವೆ ಗುಡಾಗಿ, ಜನಸಂಖ್ಯೆ ಗುಡಾಗಿ. ನೀವು ವಿಮೋಚನಾ ಕಾಂಡ 1ನೇ ಅಧ್ಯಾಯ 12ನೇ ವಚನ ಓದಿ ಒಂದ್ಸಾರಿ. ವಿಮೋಚನಾ ಕಾಂಡ 1ನೇ ಅಧ್ಯಾಯ 12ನೇ ವಚನ. ಫರೋಹನ ಏನ್ ಮಾಡ್ತಾನಂದ್ರೆ ಇಸ್ರಾಯೇಲ್ ಜನರನ್ನ ಹಿಂಸೆ ಮಾಡ್ತಾನಂತೆ, ಶ್ರಮೆ ಇಡ್ತಾವನಂತೆ, ಬಾಧೆ ಇಡ್ತಾವನಂತೆ. ಆದ್ರೂ ಅವರು ಅಭಿವೃದ್ಧಿ ಆಗ್ತಾರಂತೆ ದಿನ ದಿನಕ್ಕ. ಓದಿ ಒಂದ್ಸಾರಿ 1:12.
ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದ್ರು ಅವರು ಅತ್ಯಧಿಕವಾಗಿ ಏನಾದ್ರಂತೆ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಏನಾದ್ರಂತೆ ಸಹಿಸಲಾರದಷ್ಟು ಏನಾದ್ರು ಭಯವಂತ ಏನಪ್ಪ, ಇವ್ರನ್ನ ಇಷ್ಟು ಹಿಂಸೆ ಮಾಡ್ತಾ ಇದ್ರು, ಇಷ್ಟು ಸಭೆಗಳ ಮಾಡ್ತಾ ಇದ್ರು, ಸೇವಕರನ್ನ ಹಿಂಸೆ ಮಾಡ್ತಾ ಇದ್ರು, ನಂಬಿದವ್ರನ್ನ ಹಿಂಸೆ ಮಾಡ್ತಾ ಇದ್ರು, ಅತ್ಯಧಿಕವಾಗಿ ಅಭಿವೃದ್ಧಿ. ಇದೇನಪ್ಪ ಬಲ ಅಂದ್ರೆ ಮನುಷ್ಯರ ಬಲ ಅಲ್ಲ, ಅದು ದೇವರ ಬಲ ಮಾತು, ದೇವರ ಶಕ್ತಿ, ಪರಿಶುದ್ಧಾತ್ಮನ ಪ್ರಭಾವ ಮಾತಾಡು. ಮಣಿಪುರದಲ್ಲಿ ಹಿಂಸೆ ಆಗುವಾಗ, ನೋವಾಗುವಾಗ, ಬಾಧೆ ಆಗುವಾಗ ಅನೇಕರು ತಮ್ಮ ಕಣ್ಣು ಮುಂದೆ ತಮ್ಮ ಗಂಡರು ಕಳ್ಕೊಂಡಾಗ, ಏಳ್ತಿಯರ್ ಕಳ್ಕೊಂಡಾಗ, ಮಕ್ಕಳನ್ನ ಕಳ್ಕೊಂಡಾಗ ಅವರೆಲ್ಲರೂ ಒಂದೇ ಮಾತು ಹೇಳಿದ್ರು, ಯೇಸು ಪ್ರಭುಕ್ಕೋಸ್ಕರವೇ ನಾವು ಸಹಿಸ್ಕೊಳ್ತೇವೆ ಅಂತ ಹೇಳುತ್ತೆ. ಅಲ್ಲೆಲ್ಲೂ ಹೇಳ್ರು ಸಾರಿ, ಯಾರಿಗೋಸ್ಕರ? ಯೇಸು ಪ್ರಭುಕ್ಕೋಸ್ಕರವೇ ನಾವು ಸಹಿಸ್ಕೊಳ್ತಾ ಇದೀವಿ. ಹಿಂಸೆ ಆಗ್ಲಿ, ನೋವಾಗ್ಲಿ, ಬಾಧೆ ಆಗ್ಲಿ, ಏನನ್ನಾಗ್ಲಿ ಯೇಸು ಪ್ರಭುಕ್ಕೋಸ್ಕರವೇ ಸಮಿಸ್ಕೊಳ್ತು ಅಂತ ಹೇಳಿದ್ರು ಮಾತು. ಯೇಸು ಪ್ರಭುಕ್ಕೋಸ್ಕರವೇ ನಾವು ಸಹಿಸ್ಕೊಳ್ತೀವಿ. ಅವ್ರು ಏನೆಲ್ಲ ಮಾಡ್ಲಿ. ಇವತ್ತು ಮಣಿಪುರದಲ್ಲಿ ಆರಾಧನೆ ಮಾಡ್ಲಿಕ್ಕೆ ನಮ್ ತರ ಸಭೆಗಳಿಲ್ಲ ಬ್ರದರ್ ಮಕ್ಕಳೇ. ಯಾಕಂದ್ರೆ ಅಲ್ಲಿ ಕಟ್ಟಿರುವ ಪ್ರತಿ ಸಭೆಗಳು ಕೆಡವಿಕ್ಕಿದ್ದಾರೆ, ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಇನ್ಸಲ್ಮೆಂಟ್ ಇವೆಲ್ಲ ಇರವಲ್ಲ, ಎಲ್ಲ ಇನ್ಸಲ್ಮೆಂಟ್ಗೆಲ್ಲ ಬೆಂಕಿ ಹಾಕಿ ಸುಟ್ಟಾರ, ಒಡೆದಾಕ್ಬಿಟ್ರ, ಏನಿಲ್ಲ ಸಲಿ. ಆದ್ರೆ ಎಲ್ಲಿ ಆರಾಧನೆ ಮಾಡ್ತಾರೆ ಗೊತ್ತಾ? ಅಡವಿಗಳಲ್ಲಿ ಅಲ್ಲೊಬ್ರು ಕೊಲ್ಲಿನ ಮೇಲೆ, ಮಣ್ಣಿನ ಮೇಲೆ, ಗಿಡದ ಕಡೆ ಗುಡ್ಡದ ಆ ಕಲ್ಲುಗಳ ಮೇಲೆ ಕೂತ್ಕೊಂಡು ದೇವರನ್ನ ಸಂತೋಷವಾಗಿ ಆರಾಧಿಸ್ತಾರೆ ಅವರು. ನಂತರ ಫ್ಯಾನ್ಗಳಿಲ್ಲ, ಲೈಟ್ ಸಿಸ್ಟಮ್ ಇಲ್ಲ, ಕತ್ತಲು ರಾತ್ರಿ, ಸೊಳ್ಳೆಗಳ ಕಾಟ, ನೀರಿಂದ ವ್ಯವಸ್ಥೆ ಇಲ್ಲ, ಆಸ್ಪತ್ರೆಗೆ ಯಾರನ್ನ ನೋಡ್ಸ್ಬೇಕಂದ್ರೆ ಸರಿಯಾದ ಏನು ವ್ಯವಸ್ಥೆ ಇಲ್ಲ. ಯಾರು ಅವ್ರು ಇವ್ರು ಹೆಲ್ಪ್ ಮಾಡುದಂತವ್ರಿಗೆ ಕೆಲವರು ಸಿಗ್ತಾ ಇದೆ, ಕೆಲವರು ಸಿಗ್ತಾ ಇಲ್ಲ. ಅದರಲ್ಲಿ ರೋಗಸ್ಥರು, ಅದರಲ್ಲಿ ಬಾಣ್ತಿಯರು, ಅದರಲ್ಲಿ ಸಣ್ಣ ಮಕ್ಕಳನ್ನ ಹಡ್ದವ್ರು ಎಷ್ಟೋ ನೋವು ಬಾಧೆ ಪಡ್ತದ್ರ. ಅವರೆಲ್ಲರೂ ಅವಿಶ್ವಾಸಿಗಳಲ್ಲ, ವಿಶ್ವಾಸಿಗಳೇ. ಅವರು ವಿಶ್ವಾಸಿಗಳೇ ಬ್ರದರ್ ಮಕ್ಕಳೇ. 1 ಪೇತ್ರ 4:12 ಓದ್ಲೊಂದ್ ಸಾರಿ. 1 ಪೇತ್ರ 4:12 ವಚನ. 1:4 ಓದಪ್ಪ. ನೀವು ಪರಿಶೋಧನೆಗಾಗಿ ನೀವು ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ನೀವು ಆಶ್ಚರ್ಯ ಪಡಬೇಡ್ರಿ. ವಿಪರೀತವಾದ ಕಷ್ಟ ಬಂತಲ್ಲಪ್ಪ ಯೇಸುಸ್ವಾಮಿ ನಂಬಿಕೆ ಅಂತ ನೀವ್ ಯೋಚನೆ ಮಾಡ್ಬೇಡ್ರಿ. ಆದ್ರೆ ನೀವು ಎಷ್ಟೋ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಏನಾಗಿರುತ್ತೆ, ಸಂತೋಷವಾಗಿರ್ರಿ. ಏನಪ್ಪಾ, ಬಡದ್ರೆ ಸಂತೋಷವಾಗಿರ್ಬೇಕಾ? ಹಿಂಸೆ ಮಾಡಿದ್ರೆ ಸಂತೋಷವಾಗಿರ್ಬೇಕಾ? ಯಾರನ್ನ ಬೈದ್ರೆ ಸಂತೋಷವಾಗಿರ್ಬೇಕಾ? ನೀನು ಯೇಸು ಸ್ವಾಮಿಯ ರಾಜ್ಯದೊಳಗೆ ಸೇರ್ಬೇಕಂದ್ರೆ ನೀನು ಸಂತೋಷವಾಗಿರ್ಬೇಕು. ಹಿಂಸೆ ಬಂದ್ರು, ನೋವು ಬಂದ್ರು, ಕಷ್ಟ ಬಂದ್ರು, ಬಾಧೆ ಬಂದ್ರು, ನಮ್ಗೆ ಏನ್ ಪರಿಸ್ಥಿತಿ ನಾವು ಅನ್ಕೊಂಡಿದ್ದು ಯಶಸ್ವಿ ಆಗ್ಲಿದ್ದು ಅಂದ್ರು ನಾವು ದೇವರಲ್ಲೇ ನಾವು ನಂಬಿಗಸ್ತರಾಗಿರ್ಬೇಕು. ಅದಕ್ಕೋಸ್ಕರವೇ ನಾವು ಬಹು ಸಂಕಟವನ್ನು ಅನುಭವಿಸಿ ಎಲ್ಲಿ ಸೇರ್ಬೇಕಂತ ಹೇಳಿದ್ರೆ ದೇವರ ರಾಜ್ಯದೊಳಗೆ ಸೇರ್ಬೇಕಂತ ಮಾತು. ದೇವರ ರಾಜ್ಯದೊಳಗೆ ಹೋಗ್ಬೇಕಾದಂತವ್ರು ಸಾಪಿಯಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಭೂಮಿ ಮೇಲೆ ಆತನು ಬದುಕಿದ್ದ, ಮನುಷ್ಯನಾಗಿ ಬದುಕಿದ್ದಾಗ ಯೋಹಾನ ಬರೆಸುವಾರ್ತೆಯಲ್ಲಿ 16:33 ವಚನದಲ್ಲಿ ಆತನು ಹೀಗೆ ಮಾತಾಡ್ತಾನೆ ಮಾತು, ನಿಮಗೆ ಲೋಕದಲ್ಲಿ ಸಂಕಟ ಉಂಟು ಅಂತ. ಓದ್ರು ಸಾರಿ, ಗಟ್ಟಿಯಾಗಿ ಹೋದ್ರೆ, ಎಲ್ಲರೂ ತೆಗೆದು ಹೋದ್ರನ್ನ. ಯೋಹಾನನ ಬರೆಸುವಾರ್ತೆ 16:33 ವಚನ ಓದ್ರಪ್ಪ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದುವವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಸಾಕು. ಇನ್ನೊಬ್ರು ಹೋದ್ರೆ ಯಾರನ್ನ ಗಟ್ಟಿಯಾಗಿ ಹೋದ್ರಿ? ಯೋಗನ್ನ ಬರೆಸುವಾರ್ತೆ 16:33 ಓದ್ರಿ. ಹೆಣ್ಮಕ್ಳಲ್ಲಿ ಹೋದ್ರಮ್ಮ. ಐನಾನು ಹಲ್ಲೆಲೂಯಾ. ಏನಂತೇನ? ನಿಮಗೆ ಲೋಕದಲ್ಲಿ ಶ್ರಮೆ ಉಂಟು, ನಿಮಗೆ ಬಾಧೆ ಉಂಟು, ಹಿಂಸೆ ಉಂಟು, ಆದ್ರೆ ನೀವು ಧೈರ್ಯ ತಂದ್ಕೊಳ್ರಿ ಅಂತ ಏನಂತೆ. ಏನ್ ತಂದ್ಕೊಳ್ರಿ ಅಂತ ಏನಂತೆ? ಧೈರ್ಯ ತಂದ್ಕೊಳ್ರಿ, ಬಲಹೀನರಾಗ್ಬೇಡ್ರಿ. ನೀವು ಬಲಹೀನರಾಗಿ ನೀವು ಸೋತು ಹೋಗ್ಬೇಡ್ರಿ. ನೀವು ಧೈರ್ಯ ತಂದ್ಕೊಂಡು ನೀವು ಒಬ್ರಿಗೊಬ್ರು ಏನಾಗಿರ ಅಂತಂದ್ರೆ ನೀವು ಧೈರ್ಯ ತಂದ್ಕೊಂಡು ನಾವು ಲೋಕವನ್ನು ನಾವು ಜಯಿಸುವರಾಗಿರ್ಬೇಕೆಂಬುದಾಗ ಮಾತು. ಇನ್ನೊಬ್ರು ಹೋದ್ರೆ ಕನ್ನಡದ ಹೋದ್ರೆ ಸ್ವಲ್ಪ ಕನ್ನಡದ ಗಟ್ಟಿಯಾಗಿ ಹೋದ್ರೆ, ನೀವು ನನ್ನಲ್ಲಿ ಇದ್ದು ನಾವು ದೇವರಲ್ಲಿದ್ರೆ ಏನ್ ಶಾಂತಿ ಹೊಂದುತ್ತಂತೆ? ಮನಃಶಾಂತಿಯನ್ನು ಹೊಂದಿ ಇದನ್ನೆಲ್ಲ ನಿಮಗೆ ಏನ್ ಮಾಡ್ತದೆ ನಾನು ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಏನುಂಟು? ಸಂಕಟ ಉಂಟು. ಅದಕ್ಕೋಸ್ಕರ ಏನಾಗಿರಿ, ನೀವು ಧೈರ್ಯವಾಗಿರಿ. ನಾನು ಲೋಕವನ್ನು ಏನ್ ಮಾಡಿದ್ದೀನಿ? ಜೋರ ಚಪಲ ತಟ್ಟಣ ಎಲ್ಲರೂ.
ಯೇಸು ಪ್ರಭು ಲೋಕವನ್ನು ಏನ್ ಮಾಡಿದಂತಮ್ಮ? ಏನ್ ಮಾಡ್ಯಾನಂತಪ್ಪ? ನಾವಿವಾಗ ಯಾರಲ್ಲಿ ಇದ್ದು ಜಯಿಸ್ಬೇಕು? ಸಪರೇಟ್ ಇದ್ದು ಜಯಿಸಕ್ ಹಾಕಲ್ಲ. ನಾವು ಕ್ರಿಸ್ತನಲ್ಲಿ ಇದ್ದರೂ ಮಾತ್ರ ನಾವು ಜಯಿಸಕ್ ಆಗೋದು. ನಮಗೆ ನೋವು ಬಂದಾಗ, ನಮಗೆ ಹಿಂಸೆ ಬಂದಾಗ, ನಮಗೆ ಯಾರನ್ನ ಹೊಡೆದಾಗ, ನಮ್ಮನ್ನ ಯಾರನ್ನ ಬಡದಾಗ, ಸಭೆಗಳ ಮೇಲೆ ದಾಳಿ ಮಾಡಿದಾಗ, ಹಿಂಸೆ ಮಾಡಿದಾಗ, ನಮ್ಮನ್ನ ಬೈದಾಗ ನಾವು ಯಾರಲ್ಲಿದ್ದು ಧೈರ್ಯ ತಂದ್ಕೊಳ್ಬೇಕಂತಂದ್ರೆ ಹೇಳ್ರಿ, ಇವಾಗ ಕ್ರಿಸ್ತನಲ್ಲಿ, ಯೇಸುನಲ್ಲಿದ್ದು ಧೈರ್ಯ ತಂದ್ಕೊಳ್ಬೇಕು. ಆಯ್ತಾ ನಿನಗೆ ಆ ಒಂದು ಮನಸ್ಸು? ಯಾಕಂದ್ರೆ ಕ್ರಿಸ್ತಲ್ಲಿರು, ಕ್ರಿಸ್ತಲ್ಲಿದ್ರೆ ನಿನಗೆ ಧೈರ್ಯ. ಕ್ರಿಸ್ತಲ್ಲಿ ಬಿಟ್ಟು ನಿನ್ನ ಏನು ಮಾಡಕ್ ಆಗಕ್ಕಲ್ಲ. ಮಾತು ಯೇಸು ಒಂದ್ ಮಾತು ನೇರವಾಗಿರೋಣ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಂತ. ಏಸಪ್ಪನ ಬಿಟ್ಟು ನೀನು ಏನು ಮಾಡಕ್ ಹಾಕಲಿ ಲೋಕದಲ್ಲಿ ಪ್ರಿಯರ ಮಕ್ಕಳೇ. ಅದಕ್ಕೋಸ್ಕರ ಆತನಲ್ಲಿ ನಾವಿರಬೇಕಾದ ಮಾತು. ಎಷ್ಟು ಹಿಂಸೆ ಮಾಡಿದ್ರು, ಈಜಿಪ್ಟ್ ಫರೋಹನನ್ನ ಎಷ್ಟು ಹಿಂಸೆ ಮಾಡ್ಯಾನ. ಅವ್ರಿಗೆ ಲಾಸ್ಟ್ ಗೆ ಏನ್ ಮಾಡೋಣ ಗೊತ್ತಾ? ಮೋಶೆ ಹೋಗಿ ಕೇಳಿದ್ಕೊಳ್ಳೆ, ಲಾಸ್ಟ್ ಗೆ ಅವ್ರಿಗೆ ಇಟಿಗೆ ಮಾಡ್ಲಿಕ್ಕೆ, ಅವ್ರಿಗೆ ಮಣ್ಣಿನ ಕಲಸ್ಲಿಕ್ಕೆ ಹುಲ್ಲು ಕೂಡ ಕೊಟ್ಟಿಲ್ಲ ಅಂತ. ಸರಿ, ಇನ್ನೂ ಜಾಸ್ತಿ ಶ್ರಮ ಆಯ್ತು, ಇನ್ನೂ ಬಾಧೆ ಜಾಸ್ತಿ ಆಯ್ತು, ಇನ್ನೂ ಸಂಕಟ ಜಾಸ್ತಿ ಆಯ್ತು. ಮೋಶೆ ಹತ್ರ ಬಂದು ವಾದ ಮಾಡ್ತಿದ್ರ, ನೀನ್ ಎದಕ್ಕಪ್ಪ ಹಗ್ಗ ಕೊಟ್ಟು ಕೈ ಕಟ್ಸಕ್ ಬಂದಿ ಅಂದ್ರ ಮಾತು. ಅವ್ರ ಕೈಯಲ್ಲಿ ಕತ್ತಿ ಕೊಟ್ಟಿಯಲ್ಲ ಕತ್ತರ್ಸಾಕಕ್ಕ, ಯಾಕೆ ನಮ್ಮನ್ನ ಬಿಡಿಸು, ಬಿಡುಗಡೆ ಮಾಡಿ ನಮ್ ಜನರಂತ ಪರಮಾತ್ರ ಮಾತಾಡ್ದೆ. ನೀನ್ ಯಾವತ್ತೂ ಈಗ ಮಾತಾಡಿದ್ರೆ ಇನ್ನೂ ಹಿಂಸೆ ಜಾಸ್ತಿ ಆಯ್ತು ಅಂತ ಹೇಳಿದ್ರಂತೆ. ಎಷ್ಟು ಹಿಂಸೆ ಜಾಸ್ತಿ ಆತತ ಕ್ರೈಸ್ತರಿಗೆ ಅಷ್ಟೆಲ್ಲ ಪ್ರಬಲವಾಗತ್ತೆ. ಹಲ್ಲೆಲೂಯಾ. ಎಷ್ಟು ಹಿಂಸೆ ಜಾಸ್ತಿ ಆಯ್ತು ಅಷ್ಟೆಲ್ಲ ಪ್ರಬಲವಾಗಿ ಅವ್ರು ಹೋಗ್ತಾರಂತ ಮಾತು. ಪೇತ್ರನ ಬರೆದ ಪತ್ರಿಕೆಯಲ್ಲಿ 4:12 ಏನಂತಂದ್ರೆ, ಆಶ್ಚರ್ಯ ಪಡಬೇಡ್ರಿ. ಏನ್ ಬರುವಾಗ ಹೋದ್ರು ಒಂದ್ಸಾರಿ, ಆಶ್ಚರ್ಯ ಪಡಬೇಡ. ಅಯ್ಯೋ ನನಗೆ ಯಾಕೆ ಹಿಂಗಾಯ್ತು, ನನ್ನ ಮಗನಿಗೆ ಯಾಕೆ ಹಿಂಗಾಯ್ತು, ನನ್ನ ಗಂಡನಿಗೆ ಯಾಕೆ ಹಿಂಗಾಯ್ತು, ನಮ್ಗೆ ಯಾಕೆ ಇಂತ ಪರಿಸ್ಥಿತಿ, ಅವಮಾನ ಯಾಕಾಯ್ತಂತ ನೀನೇನು ಆಶ್ಚರ್ಯ ಪಡಬೇಡ. ನಿನಗಿಂತ ಹಿಂದೆ ಇರುವಂತಹ ಅಪೊಸ್ತಲರು, ನಿನಗಿಂತ ಹಿಂದೆ ಇರುವಾಗ ಯೇಸು ಪ್ರಭು, ನಿನಗಿಂತ ಹಿಂದಿರುವ ಪ್ರವಾದಿಗಳು, ನಿನಗಿಂತ ಹಿಂದಿರುವ ನಾಯಕರೆಲ್ಲರೂ ಆ ದಾರಿಯಲ್ಲೇ ಹೋಗ್ಯಾರ ದೇವರ ರಾಜ್ಯಕ್ಕೆ. ಹೋದ್ರೊಂದ್ ಸಾರಿ 4:12, ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ನೀವೇನು ಆಶ್ಚರ್ಯ ಪಡಬೇಡ್ರಿ. ಅಂದ್ರೆ ನನಗೆದಕ್ಕಿಂತ ಬಾಧೆ ಬಂತು, ನನಗೆದಕ್ಕಿಂತ ರೋಗ ಬಂತು, ನನಗೆದಕ್ಕಿಂತ ಕಷ್ಟ ಬಂತು, ನನಗೆದಕ್ಕಿಂತ ಮಾತ್ಕೊಳ್ಳಾರ್ದಂತ ಮಕ್ಕಳಿದಾರ, ನನಗೆ ಯಾಕೆ ಮಾತ್ಕೊಳ್ಳಾರ್ದ ಗಂಡ ಜನ, ಮಾತ್ಕೊಳ್ಳಾರ್ದ ಏಟ್ ಜನ, ಮಾತ್ಕೊಳ್ಳಾರ್ದಂತ ಮನೇಲಿ ಜನರಂತ ನೀನೇನ್ ಟೆನ್ಷನ್ ತಗೋಬೇಡ. ಮುಂದೆ ದಾಟಿ ಹೋಗಿರೋರು ಕೂಡ ಅದೇ ಮಾರ್ಗದಲ್ಲಿ ಹೋಗಿದ್ದಾರೆ. ಹೋದಪ್ಪ. ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರಾತ್ರೋ ಅಷ್ಟರ ಮಟ್ಟಿಗೆ ನೀವೇನಾಗಿರ್ರಿ ಅಂತೇಳ ಸಂತೋಷ ಉಳ್ಳವರಾಗಿರ್ರಿ. ಪ್ರಿಯಾದೇವರ ಮಕ್ಕಳೇ, ನಾವು ಶ್ರಮೆಗಳನ್ನು ಅನುಭವಿಸಿ, ಹಿಂಸೆಗಳನ್ನು ಅನುಭವಿಸಿ, ನೋವು ಅನುಭವಿಸುವ ಸಮಯದಲ್ಲಿ ಆಶ್ಚರ್ಯ ಪಡಬೇಕಾರುವ ಸಂಗತಿಯನ್ನಿಲ್ಲ. ಹಿಂಸೆ ನಿಂದೆ ಬರುವಾಗ ಏನಂತ ಹೇಳಿದ್ರೆ ಸಂತೋಷ ಪಡಿರಂತ ಮಾತು. ಒಂದ್ಸಲ 5:10 ವಚನ ಓದು. ಮತ್ತಾಯನ ಬರೆಸುವಾರ್ತೆ 5:10 ವಚನ ಓದಪ್ಪ. 5ನೇ ಅಧ್ಯಾಯ 10ನೇ ವಚನ. ನೀತಿಯ ನಿಮಿತ್ತವಾಗಿ ಏನ್ ತಾಳ್ಕೊಳ್ಳುವವರು? ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವ್ರದಂತ ಬರ್ದನ ಮಾತು. ಯಾರ್ದು? ಹಿಂಸೆ ತಾಳ್ಕೊಳ್ಳುವವ್ರದು. ಎಲ್ಲರನ್ನ ಏನ್ ತಾಳ್ಕೊಳ್ಳುವವರು? ಹಿಂಸೆ ತಾಳಿಕೊಳ್ಳುವವರು. ನೀನು ನೀತಿವಂತನಾಗಿ ನಡೀತಾ ಇದ್ದೀಯೇನೋ ಒಂದ್ ವೇಳೆ, ನೀನು ನೀತಿವಂತಳಾಗಿ ನಡೀತಾ ಇದೀಯ ಒಂದ್ ವೇಳೆ, ನಿನ್ನನ್ನು ವಿಪರೀತವಾಗಿ ಶೋಧಿಸೋರಿದ್ದಾರೇನೋ. ನಮಗೆ ಈ ಲೋಕದಲ್ಲಿ ಪ್ರತಿ ಸಾರಿ ಹಿಂಸೆನೆ, ನೋವೇನೆ, ಪ್ರತಿ ಸಾರಿ ಶೋಧನೆ. ಎದಕ್ಕಂದ್ರೆ ನಾವು ಒಂದು ಹೋರಾಟದಲ್ಲಿದ್ದೀವಿ. ಆದ್ರೆ ಸೈತಾನನು ಸೋಲಿಸೋದು ಒಂದ್ ರಕಮ್ ಇರ್ತದಂತೆ, ದೇವರು ಸೋಲಿಸೋದು ಒಂದ್ ರಕಮ್ ಇರ್ತದಂತೆ. 2 ರಕಮ್ ಶೋಧಿಸಲ್ಪಡ್ತೀವಿ. ಇನ್ನ ಒಂದು ನಮ್ಮಟ್ಟಿಗೆ ನಾವೇ ಪ್ರೇರಿಸಲ್ಪಟ್ಟು ಶೋಧಿಸಲ್ಪಡ್ತೀವಿ. ಮಾತು ನಮ್ಮಟ್ಟಿಗೆ ನಾವೇನು ಶೋಧಿಸಲ್ಪಡ್ತೀವಿ ಅಂದ್ರೆ, ನಮ್ಗೆ ಏನಾನ ಒಂದು ವಸ್ತು ಕಂಡ ತನಕ, ನಮ್ಗೇನ ಒಂದು ಆಸೆ ಪಟ್ಟ ತನಕ ಅದನ್ನ ಹೆಂಗನ್ನ ಮಾಡಿ ಹೊಂದಿಕೊಳ್ಬೇಕು ಅನ್ನುವಂಥದ್ದು ಆಸೆ ಬರ್ತದಲ್ಲ, ಅದು ದುರಾಸೆ. ನೀನ್ ಕಷ್ಟಪಟ್ಟು ನಿನ್ ಟ್ಯಾಲೆಂಟ್, ನಿನ್ ಜ್ಞಾನ, ನಿನ್ ಹಣ ಕಷ್ಟಪಟ್ಟು ಅದನ್ನ ಸಂಪಾದನೆ ಮಾಡೋದೇನು ದೊಡ್ಡದೇನಲ್ಲ, ಅದು ದುರಾಸೆ ಅಲ್ಲ. ಆದ್ರೆ ನೀನು ಕಷ್ಟಪಡ್ಲಾರ್ದಂಗೆ ಹೊಂದ್ಕೊಳ್ಬೇಕು ಅನ್ಕಂತಲ್ಲ, ಅದು ಏನ್ ಆಸೆ? ಹೌದಲ್ವಾ? ನೀನ್ ಕಷ್ಟಪಟ್ಟು ನೀನ್ ಹಣ ಕೊಟ್ಟು ಒಳ್ಳೆ ಬೈಕ್ ತಗೊಂಡ್ರೆ ಅದೇನಂತದೇನಲ್ಲ. ಇಲ್ಲ, ಮೋಸ ಮಾಡಿ, ಕಳ್ತನ ಮಾಡಿ, ಅನ್ಯಾಯ ಮಾಡಿ, ಅಕ್ರಮ ದಾರಿಯಲ್ಲಿ ಹೋಗಿ ಸಂಪಾದನೆ ಮಾಡ್ಕೊಳ್ಳೋದು ಅದು ಒಂಥರ ಶೋಧನೆನೇ ಒಬ್ಬೊಬ್ಬರಿಗೆ. ಬಹಳ ಪ್ರಿಯ ದೇವರ ಮಕ್ಕಳ, ಕೆಲವರಿಗೆ ವಿಪರೀತವಾದ ಶೋಧನೆಗಳು. ದೇವರು ಒಂದ್ ರಕಮ್ ಶೋಧಿಸ್ರೆ ಸೈತಾನನ್ ಏನ್ ಮಾಡ್ತಾನೆ? ಇನ್ನೊಂದ್ ರಕಮ ಶೋಧಿಸ್ತಾನೆ. ದೇವರ ಶೋಧಿಸ್ತಾನಲ್ವಾ? ಯಾರನ್ನ ಶೋಧಿಸ್ತಾನ? ಬೈಬಲ್ ನಲ್ಲಿ ಯೋಬನ್ ಏನ್ ಮಾಡ್ಯಾನ? ದೇವ್ರ ಏನ್ ಮಾಡ್ಯಾನ? ಶ್ರಮೆ ಇಟ್ಟಲಿಲ್ಲ.
ಶೋಧನೆ ಮಾಡಿಲ್ಲ. ಆದ್ರೆ ದೇವರು ಯೋಬನನ್ನು ಶೋಧಿಸುವಾಗ ಯೋಬನು ಲಾಸ್ಟ್ಗೆ ಆಶೀರ್ವಾದ ನೋಡ್ತೀವಿ. ಆತನಿಗೆ ಇದ್ದಿದ್ದು 3,000 ಒಂಟೆಗಳಿದ್ರೆ ಲಾಸ್ಟ್ ಎಷ್ಟು ಸಾವಿರ ಒಂಟೆಗಳಾಗ್ಯಾವ? ಆತನಿಗೆ 6,000 ಒಂಟೆಗಳಾಗ್ಯಾವ. 7,000 ಕುರಿಗಳಿದ್ರೆ 14,000 ಕುರಿಗಳಾಗ್ಯಾವ. 500 ಜೋಡಿ ಎತ್ತುಗಳಿದ್ರೆ 1,000 ಜೋಡಿ ಎತ್ತುಗಳಂತ ಬರ್ದನ ಮಾತು. 500 ಹೆಣ್ಣು ಕತ್ತೆಗಳಿದ್ರೆ 1,000 ಹೆಣ್ಣು ಕತ್ತೆಗಳಂತ ಲಾಸ್ಟ್ ಆಶೀರ್ವಾದ. ದೇವರು ಶೋಧನೆ ಮಾಡಿದ್ರೆ, ದೇವರು ಶ್ರಮೆ ಕೊಟ್ರೆ, ದೇವರು ಹಿಂಸೆ ಮಾಡಿದ್ರೆ, ದೇವರು ಪರಿಶ್ರಮ ಕೊಟ್ರೆ ನಮಗೆ ನಮ್ಮ ಅಂತ್ಯವು ಅದ್ಭುತವಾಗಿರ್ತದ ಮಾತು. ನಾವು ಅಂತ್ಯವು ಹೆಂಗಿರ್ತತೆ? ಅದ್ಭುತವಾಗಿರ್ತದಂದ್ರೆ ಏನ್ ಕಷ್ಟ ಅನುಭವಿಸ್ತಾರ ಇವರು ದೇವ್ರ ನಂಬಿಕೊಂಡಾಗ, ಏನು ನಿಂದೆ ಅನುಭವಿಸ್ತರು, ಏನ್ ಬಾಧೆ ಅನುಭವಿಸ್ತರು, ಏನ್ ನೋವು ಅನುಭವಿಸ್ತರು. ಆದ್ರೆ ಇವತ್ತು ಅವ್ರ ಜೀವನ, ಅವ್ರ ಕುಟುಂಬ ಸಂತೋಷವಾಗಿ ಐತಿ ಅಂತೇಳಿ ಒಂದು ಈ ಲೋಕದಲ್ಲಿ, ಎರಡನೇದು ಪರಲೋಕದಲ್ಲಿ. ಈ ಲೋಕದಲ್ಲಿ ಸಿಗಬಹುದು, ಸಿಗಲಾರದೆ ಇರಬಹುದು ನಮಗೆ ಆಶೀರ್ವಾದ. ಬಟ್ ನಿನ್ನ ಆಶೀರ್ವಾದ, ನನ್ನ ಆಶೀರ್ವಾದ ಪರಲೋಕದಲ್ಲಿ ಶಾಶ್ವತವಾಗೈತೆ ಅಂತ ಹೇಳಿ. ಅಲ್ಲೆಲ್ಲೂಯಾ. ಎಲ್ಲೈತಿ ನಮಗೆ ಆಶೀರ್ವಾದ? ಪರಲೋಕದ. ಇಲ್ಲಿ ಕೂಡ ಸಿಗಬಹುದು ಕೆಲವು ಸಾರಿ, ಇಲ್ಲ ಅಂತ ನಾನು ಹೇಳಕ್ಕಲ್ಲ. ಆದ್ರೆ ಸಿಗಲಾರ್ದು ಇದ್ರು ಕೂಡ ನಾವು ಅಡ್ಡ ದಾರಿ ತುಳಿಬಾರ್ದಂತೆ ಪ್ರಿಯ ಮಕ್ಕಳೇ. ಅಡ್ಡ ದಾರಿ ತುಳಿಬಾರ್ದು. ಬಹಳ ಹೇಳಲಿಕ್ಕೆ ಉದಾಹರಣೆಗಳಿದಾವ ಮಾತು. ಆದ್ರೆ ಹೇಳಿದ್ರೆ ಕೆಲವರು ಬಾಧೆ ಪಡ್ತಾರೆ ಮಾತು. ಅಂತಂತ ಉದಾಹರಣೆಗಳಿದಾವ. ಶ್ರಮೆಗಳಲ್ಲಿ ನಾವು ತಟ್ಕೊಳ್ಳಾರ್ದೆ ಹೋದ್ರೆ ಎಷ್ಟು ಶೋಧನೆಗೆ ಬಿದ್ದು ನಾಶವಾಗಿ ಹೋಗಿರುವಂತ ಜನರ ಗೊತ್ತಾ? ದೇವ್ರ ನಂಬಿಕೆ ಅಂದಂತ ಜನರು, ದೇವ್ರನ್ನ ಆರಾಧನೆ ಮಾಡ್ಬೇಕಾದಂತ ಜನರು, ಭಾನುವಾರ ದಿನ ಸಭೆಗೆ ಗಂಡ ಹೆಂಡತಿ ಬರ್ಬೇಕಾಗಿರುವಂತ ಜನರು, ಭಾನುವಾರ ದಿನ ಸಭೆಗೆ ಮಕ್ಕಳ ಸಂಗಡ ಬರ್ಬೇಕಾದ ಕುಟುಂಬಗಳು ಎಲ್ಲೆಲ್ಲ ಮಾಡಬೇಕು? ಎಲ್ಲೋ ಒಂದ್ ಕಡೆ ಶೋಧನೆಗೆ ಬಿದ್ದೋಗ್ಯದ ಮಾತು. ಎಲ್ಲೋ ಒಂದ್ ಕಡೆ ಶ್ರಮೆಗಳಿಗೆ ಸೈತಾನಿಗೊಳಗಾಗ್ಯಾರ. ದೇವ್ರು ನಮ್ಮನ್ನ ಶ್ರಮೆ ಇಟ್ರೆ, ದೇವ್ರು ನಮಗೆ ಶೋಧಿಸ್ರೆ ನಾವು ಸುವರ್ಣವಾಗಿ ಮಾರ್ಪಡ್ತಂತೆ. ಸೈತಾನ ಶೋಧಿಸ್ರೆ ಬೂದಿ ಉಳಿತೈತಂತೆ. ಸೈತಾನ ಶೋಧಿಸ್ರೆ ಏನ್ ಉಳಿತೈತ? ಬೂದಿ ಉಳಿತೈತ. ದೇವ್ರು ಶೋಧಿಸ್ರೆ ಒಳಿಯುವ ಬಂಗಾರ ಉಳಿತೈತಂತೆ. ಹೌದಲ್ವಾ? ಬಂಗಾರ ಅದ್ರ ನಾಶವಾಗುವಂತದ್ದಾಗಿದ್ರು ಅದನ್ನ ಎದರಲ್ಲಿ ಪುಟಕ್ಕಾಗ್ತಾರಂತ, ಅದನ್ನ ಬೆಂಕಿಯಲ್ಲಿ ಹಾಕಿ ಶೋಧನೆ ಮಾತ್ರ. ಪ್ಯೂರ್ ಆಗಿ ಹೊರಗಡೆ ಬರ್ಬೇಕಂದ್ರೆ ಬೆಂಕಿಯಲ್ಲೇ ಹಾಕಿ ಶೋಧಿಸ್ಬೇಕಂತೆ ಬಂಗಾರನ. ಬಂಗಾರ ಒಳ್ಳೇದು ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅದು ಬೆಂಕಿಗೆ ಹೋಗ್ಲೇಬೇಕು. ಪ್ಯೂರ್ ಆಗ್ಬೇಕಂದ್ರೆ ಬೆಂಕಿಗೆ ಹೋಗ್ಲಾರ್ದೆ ಬಂಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಲ್ಲಿ ಬರ್ದಂದ್ರೆ ಪೇತ್ರನ ಬರೆದ 1ನೇ ಅಧ್ಯಾಯದಲ್ಲಿ ಬರ್ದ ಮಾತು. ಒಂದ್ಸಾರಿ ತೆಗೆದು ನೋಡ್ರಿ. ಒಂದ್ಸಾರಿ ಪೇತ್ರನ ಬರೆದ ಪತ್ರಿಕೆಯಲ್ಲಿ, ಇಲ್ಲ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಬಂಗಾರವು ನಾಶವಾಗುವಂತದ್ದು ಆಗಿದ್ರು ಅದನ್ನ ಬೆಂಕಿಯಲ್ಲಿ ಹಾಕಿ ಏನ್ ಮಾಡಿದ್ರೆ ಇದನ್ನ ಏನ್ ಮಾಡಿದ್ರೆ ಪುಟಕ್ ಹಾಕಿರಂತ ಮಾತು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ನೋಡ್ರಿ ಒಂದ್ಸಾರಿ. ಯಾಕೋಬದಲ್ಲಿ ಇರ್ತತ್ತ, ಇಲ್ಲ ಪೇತ್ರದಲ್ಲಿ ಇರ್ತತ್ ಮಾತು. ಅದನ್ನ ಏನಂತ ಹೇಳ್ತಾನೆ? ಬಂಗಾರವು ನಾಶವಾಗುವಂತದ್ದಾಗಿದ್ರು ಅದನ್ನ ಎಲ್ಲಿ ಸೋಲಿಸ್ಯಾರಂದ್ರೆ ಬೆಂಕಿಯಲ್ಲೇ ಸೋಲಿಸ್ಯಾರಂತ ಬರ್ದನ ಮಾತು. ಸಿಕ್ತಪ್ಪ? ಹೋದ್ರಿ? ಹಾ. ಕಷ್ಟವನ್ನು ಸಹಿಸಿಕೊಳ್ಳುವ ಅವನು ಪರಿಶೋಧಿತನಾದ. ಇಲ್ಲ ಇಲ್ಲ, 1ನೇ ಅಧ್ಯಾಯ ಯಾಕೋಬ ಬರೆದ ಪತ್ರಿಕೆ, 1ನೇ ಅಧ್ಯಾಯ ಯಾಕೋಬನ ಬರೆದ ಪತ್ರಿಕೆ 4ನೇ ವಚನ ಓದಿ ಒಂದ್ಸಾರಿ. ಆ ತಾಳ್ಮೆಯು ಸ್ಥಿತಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಒಳ್ಳೆಯವರು, ಏನೇ ಕಡಿಮೆ ಇಲ್ಲದವರು ಆಗಿರುತ್ತೀರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗೀಕರಿಸದೆ ಸಾಕು. ಇವಾಗ ಪೇತ್ರ ಬರೆದ ಪತ್ರಿಕೆ ಓದು. ಪೇತ್ರ ಬರೆದ ಪತ್ರಿಕೆ ಓದು. ಬಂಗಾರ ಅನ್ನುವಂಥದ್ದು ಬರ್ತದ, ಅದನ್ನ ಓದು ಅಷ್ಟೇ. ಬಂಗಾರವು ಎಂತದಾಗಿದ್ರು ಕೂಡ ಅದನ್ನ ಎದ್ರಲ್ಲಿ ಹಾಕಿ ಸೋರಿಸ ಅಂತೇಳ ಕುಲಿಮೆಗೆ ಹಾಕಿ ಪುಟಕ್ಕೆ ಹಾಕಿ ಏನ್ ಮಾಡ್ತಾರ ಅದನ್ನ. ಎಷ್ಟನೇ ಅಧ್ಯಾಯ ಅದು? ಒಂದು ಓದಮ್ಮ, ಓದ್ರ ಕನ್ನಡದಾಗ ಕೂಡ ನೋಡ್ಕೊಳ್ರಿ, ಓದಮ್ಮ. అగ్ని పరీక్ష వలన శుద్ధపరచబడుచున్నది కదా, దానికంటే అమూల్యమైన మీ విశ్వాసము శోధన చేత యేసు క్రీస్తు ಪ್ರತ್ಯಕ್ಷವಾದಾಗ ನಿನಗೆ ಏನೇನ್ ಬರ್ತದಂತೆ? ಕೀರ್ತಿ, ಪ್ರಭಾವ, ಮಾನಗಳೇನಾತವೆ ಉಂಟಾಗ. ಕನ್ನಡದ ಓದ್ರಪ್ಪ ಸಾರಿ. ಒಂದನೇ ಪೇತ್ರ 1:7 ಓದ್ರಿ ಸಾರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಎಲ್ಲಿ
ಎಲ್ಲರೂ ನೋಡ್ರಿ, ಎಲ್ಲಿ ಸೋಲ್ಸ್ಯಾರಂತ ಅದ್ರನ್ನ? ಬೆಂಕಿಗೆ ಬಂಗಾರ ಹೋಗ್ಲಾರ್ದು ಹೋದ್ರೆ ಪ್ಯೂರ್ ಆಗಿ ಆಗಲ್ಲ. ನಿಮಗೆ ಗೊತ್ತಾ, ನಿಮ್ಗೆ ಯಾವಾಗನ್ನ ಸಿಕ್ಕಿದ ಬಂಗಾರ ಆಗ್ಲಿ, ಇಲ್ಲ ನೀವು ಅವ್ರ ಹತ್ರ ಮಾರಕ್ ಹೋದಾಗ್ಲಿ, ಇಲ್ಲ ಅವ್ರು ನಿಮಗ್ ಕೊಡ್ಬೇಕಾದಾಗ್ಲಿ, ಅವ್ರು ಹೆಂಗ್ ನೋಡ್ತಾರ ಗೊತ್ತಾ? ಬಂಗಾರನ ಹಿಂಗ್ ಕೈಯಾಗ ತಗೊಂಡು ಸುಮ್ಮನೆ ಹಿಂಗ್ ನೋಡ್ತಾರ. ಮಾತು ನೀನ್ ನೋಡು ಏನ್ ಕಾಣ್ತತ ಅಸಿಲಿ, ಯಾವಾಗ ನೋಡಿದ್ಯಾ? ಅವ್ರು ಎದಕ್ ನೋಡ್ತಾರ? ಯಾವಾಗನ್ನ ಕೇಳಿಗೆ ಅಸಿಲಿ. ಯಾವಾಗ ಪ್ಯೂರ್ ಬಂಗಾರ ಆಗ್ಬೇಕಾದ್ರೆ ಬೆಂಕಿಯಲ್ಲಿ ಹೋಗಿ ಅದು ಕಡಿಗೆ ಬಂದಾಗ ಪ್ಯೂರ್ ಆಗ್ತದಂತೆ. ಪ್ಯೂರ್ ಆಗೈತಿ ಅಂತೇಳಿ ಹೆಂಗ ಗೊತ್ತಾಗ್ತದಂದ್ರೆ, ಸೇಟ್ರಿಗೆ ನಾನು ಕೇಳಿದ ಮಾತು, ಸೇಟ್ ನೀನ್ ಯಾವಾಗ್ಲೂ ಹಿಂಗ್ ನೋಡ್ಕಲ್ಲ, ನಿನಗ್ ಏನ್ ಕಾಣ್ತದ ಅದ್ರಾಗ ಅಕ್ಷರ ಬರ್ದಾರ ಅಂತ ಕೇಳ್ತಾನೆ. ಇಲ್ಲ ಅಂತಾರ ಮಾತು. ಏನ್ ಕಾಣ್ತತ ಅಂತ ಕೇಳ್ತಿರ್ತ ಮಾತು. ಅದು ನಿಮ್ಗೆ ಹೇಳ್ಬಾರ್ದಂತ ಮಾತು. ಅದು ನಿಮ್ಗೆ ಹೇಳ್ಬಾರ್ದಂತ ಮಾತು. ನಿಮಗೆ ಹೇಳಿದ್ರೆ ನಾಗದಕ್ಕೆ ಇಲ್ಲ ಅಂತ ಮಾತು. ಏನ್ ಕಾಣ್ತತ್ ಹೇಳ ನಿಮಗೆ ರಹಸ್ಯ? ಪ್ಯೂರ್ ಆಗಿರುವ ಬಂಗಾರ ಆದ್ರೆ ನಿನ್ನ ಮಕ ಕಾಣ್ತದ ಅದ್ರಾಗ. ಅಲ್ಲೆಲ್ಲೂಯ್ಯ. ಏನ್ ಕಾಣ್ತತ? ನಿನ್ನ ಮಕ ಕಾಣ್ತದಂತ ಅದ್ರಲ್ಲಿ. ಆತ ಹಿಂಗ್ ಹಿಡ್ಕೊಂಡ್ ನೋಡ್ತಾನ, ಆತನ ಪ್ರತಿಬಿಂಬ ಅದ್ರಾಗ ಕಂಡಾಗ ಮಾತ್ರ ಇದು 24 ಕ್ಯಾರೆಕ್ಟರ್ ಅಂತ ಹೇಳ್ತಾನೆ ಅಂತ ಆತ. ಅಷ್ಟು ಜ್ಞಾನ ಅವರಿಗೆ ದೇವರು ಕೊಟ್ಟನ ಮಾತು. ಅಂದ್ರೆ ನೀನು ಬೆಂಕಿಯಲ್ಲಿ ಹಾಕಿರುವ ಬಂಗಾರ ಪ್ಯೂರ್ ಆಯ್ತು ಅಂತೇಳಿ ನಮ್ಮ ಪ್ರತಿಬಿಂಬ ಕಂಡಾಗ ಅದು ಪ್ಯೂರ್ ಬಂಗಾರ ಅಂತ ಹೇಳ್ತಂದ್ರೆ, ನೀನು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಬೇಕಂದ್ರೆ ಶ್ರಮೆಯಿಂದ, ಶೋಧನೆಯಿಂದ, ಹಿಂಸೆಯಿಂದ ದಾಟಿ ಹೋದಾಗ, ಆಮೇಲೆ ದೇವರ ರಾಜ್ಯಕ್ಕೆ ಸಮೀಪವಾದಾಗ ನಿನ್ನಲ್ಲಿ ದೇವರು ನೋಡುವಾಗ ನೀನಾಗಿ ಕಾಣಕಲ್ಲ, ನಿನ್ನಲ್ಲಿ ಯೇಸು ಪ್ರಭು ಕಾಣನ ಮಾತು. ಅಲ್ಲೆಲ್ಲೂಯ್ಯ. ಒಂದು ಬಂಗಾರನ ಬೆಂಕಿಯಲ್ಲಿ ಹೋದಾಗ ತನ್ನ ಪ್ರತಿಬಿಂಬ ಕಾಣತಂದ್ರೆ, ನಮ್ಮಲ್ಲಿ ನಾವು ಶೋಧನೆಯಿಂದ ದಾಟಿ 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 ಹೋಗಿ ದೇವರ ಮುಂದೆ ನಿಂತ್ಕೊಳ್ಳುವಾಗ ನಾವಾಗಿ ಕಾಣಕಲ್ಲ, ನಮ್ಮೊಳಗೆ ಕ್ರಿಸ್ತನಾಗಿ ಕಾಣ್ತಂತೆ ನಾವು ಆತನಿಗೆ. ಅದಕ್ಕೋಸ್ಕರವೇ ಹೇಳೇನ ಮಾತು, ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನ್ ಬೇಕಾದ್ರೂ ಬೇಡಿಕೊಳ್ರಿ. ನಾನು ನಿಮ್ಮಲ್ಲಿರ್ಬೇಕಾ, ನೀವು ನನ್ನಲ್ಲಿರ್ಬೇಕಾ? ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರ್ಲಿ. ನೀವು ನನ್ನಲ್ಲಿರ್ಬೇಕಂದ್ರೆ ನನ್ನ ವಾಕ್ಯಗಳು ನಿಮ್ಮ ನೆಲೆಗೊಂಡಿರ್ಲಿ. ಅವಾಗ ನೀವೇನ್ ಬೇಕಾದ್ರೂ ಬೇಡಿಕೊಳ್ರಿ. ಅಂದ್ರೆ ಅರ್ಥ ಗೊತ್ತಾ? ದೇವರು ಈ ಭೂಮಿಗೆ ಯೇಸು ಕ್ರಿಸ್ತನನ್ನು ಯಾಕೆ ಕಳಿಸ್ಯಾನಂದ್ರೆ, ನಾವೆಲ್ಲರೂ ಯೇಸು ಕ್ರಿಸ್ತನ ಹಾಗೆ ಮಾರ್ಪಡ್ತಾ ಹೋಗ್ಬೇಕಂತೆ. ಮಾರ್ಪಡಕ ಒಂದೇ ದಿವಸಕ್ಕೆ ಆಗಕ್ಕಲ್ಲ, 2 ದಿವಸಕ್ಕೆ ಹಾಕಲ್ಲ, 3 ದಿವಸಕ್ಕೆ ಹಾಕಲ್ಲ, 20 ವರ್ಷಕ್ಕೆ ಹಾಕಲ್ಲ, 25 ವರ್ಷಕ್ಕೆ ಹಾಕಲ್ಲ, ಕೊನೆವರೆಗೂ ಆಗ್ತಾ ಹೋಗ್ಬೇಕಂತೆ. ಹಲ್ಲೆಲೂಯಾ. ಒಂದ್ಸಾರಿ 5 ವರ್ಷ ಆಗೈತಪ್ಪ ಯೇಸು ಸ್ವಾಮಿ ನಂಬಿ, ನಾನು ಯೇಸು ಸ್ವಾಮಿ ತರ ಆಗಿಬಿಟ್ಟಿನ ಅಂತೇಳಿ ಎಲ್ಲಿ ಹೇಳ್ಬೇಡ. ಮತ್ತೆ ತಾಂಬರ 3 ಮಳೆ ಅಂತಾರ ನನಗೆ. ಎದಕ್ಕಂದ್ರೆ ಯೇಸು ಪ್ರಭು ತರ ಆದ್ರೆ ಮತ್ತೆ ನಾವು ನಿನ್ನ ಶಿಲಿಗೆ ಹಾಕ್ತು, ನೀನು ಯೇಸು ಪ್ರಭು ಆದ್ರೆ ಏನ್ ಮಾಡ್ಬೋದು? 3 ದಿವಸಕ್ಕ ಇಳಿದು ಬಾ ಅಂತಾರ. ಮತ್ತೆ ಆಮೇಲೆ ಅದೆಲ್ಲ ಕಷ್ಟ. ಯೇಸು ಪ್ರಭು ತರ ಆಗ್ತಾ ಹೋಗ್ಬೇಕಂತ ನಾವು. ಬೈಬಲ್ ಏನಾಗ್ತದ ಗೊತ್ತಾ? ಜನರ ಸಂಗಡ ನೀನ್ ಇರುವಾಗ ಸಮಾಧಾನವಾಗಿರ್ಲಿಕ್ಕೆ ಪ್ರಯತ್ನ ಮಾಡು. ದೇವರ ಸಂಗಡ ಇರಲಿಕ್ಕಾಗಿ ನೀನ್ ಹೆಂಗಿರ್ಬೇಕಂತ? ಪರಿಶುದ್ಧವಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡು. ಏನಂತ ಹೇಳ್ತಾನ? ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ 12:4 ಅನ್ಕಳ್ತು ನಾನು. ಪರಿಶುದ್ಧತೆ ಇಲ್ಲದೆ ದೇವ್ರನ್ನ ಏನ್ ಮಾಡಕ್ ಹಾಕ್ಲಂತೆ? ಯಾರು ದೇವ್ರನ್ನ ನೋಡಕ್ ಹಾಕ್ಲಂತೆ. ಹೋದ್ರು ಒಂದ್ಸಾರಿ 12:4 ಅನ್ಕಡಿ. ನಾವು ಅದ್ರನ್ನ ನೆನಪು ಬಂದು ವಾಕ್ಯಗಳು ನಿಮಗೆ ಹೇಳ್ತೀನಿ, ನೀವು ಹುಡುಕಿ ಹೋದ್ರು ಒಂದ್ಸಾರಿ. ನನಗೆ ಸ್ವಲ್ಪ ಅನುಕೂಲ ಆಗತ್ ಮಾತು. 12:14 ಹೋದ್ರಿ. అందరితో సమాధానమును పరిశుద్ధతయు కలిగి ఉండటకై ಎಲ್ಲರ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಪರಿಶುದ್ಧತೆ లేకుండా ఎవడును ಆ ಮೇನಡಲ್ಲ. ಒಂದ್ಸಾರಿ ಕನ್ನಡದಾಗ ಏನಂತ ಬರ್ತದಪ್ಪ? ಎಲ್ಲರ ಸಂಗಡ ಅಂತೆ. ಯಾರ ಸಂಗಡ? ನಮ್ಮ ಮನೆ ಬರೋಲ್ಲ. ಈ ಕಡೆಗೆ ಹತ್ರ ಸಮಾಧಾನ ಇರ್ತದೆ, ಈ ಕಡೆ ಪಲ್ಯ ಕೊಡ್ತಾರೆ ಕೇಳಕ್ಕೆ, ಇವ್ರ ಹತ್ರ ಸಮಾಧಾನ. ಈ ಕಡೆ ಏನನ್ನ ಯಾವಾಗಲ್ಲ ಅಂದ್ರೆ ಅವಸರಕ್ಕೆ ಇವ್ರು ಒಂದು ರೊಟ್ಟಿ ಕೊಡ್ತಾರೆ, ಇದನ್ನ ಕೊಡ್ತಾರೆ, ಅವ್ರ ಹತ್ರ ಸಮಾಧಾನ. ಎದುರು ಮನೆ ಹತ್ರ ಸಮಾಧಾನ ಹಾಕಲ್ಲ, ಯಾಕಂದ್ರೆ ಅವ್ರಿಗೆ ನಮ್ಗೆ ಹಾಕಲ್ಲ. ಹಂಗ ಹೇಳೈತಾ ಬೈಬಲ್? ಹಂಗ ಹೇಳೈತಾ ಬೈಬಲ್? ಹಂಗ ಹೇಳಿದ್ರೆ ಲೋಕ ಒಂದೇ ಎಲ್ಲ ಒಂದಾಗ್ತಿತ್ತು. ಹಂಗ ಹೇಳಿಲ್ಲಲ್ವಾ ಅಸಲಿ? ಇವಾಗ ಹೋದಪ್ಪ, ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಏನ್ ಮಾಡಿರ್ತೀರನ? ಪ್ರಯತ್ನ ಅಂದ್ರೇನು? ಇವತ್ತು ಸೈಕಲ್ ತುಳಿತೇವಿ ನನ್ ಕಾಡ್ರಿ. ಇವತ್ತು ಇಲ್ಲೇ ನಿಂಚ ಒಂದೇ ಸರಿ ಬೈಪಾಸ್ಗೆ ವೈ ಅಂತ ಹೋತನ, ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಅಡ್ಗಲ ಹಾಕಿ ಚೈನಕ್ಕ ಕಾಲಿಟ್ಬಿಟ್ಟು ತಲೆ ಒಡ್ಕೊಂಡು ಕೈ ಮುಡ್ಕೊಂಡು ಎಲ್ಲ ಆದ್ಮೇಲೆ ಬೇಸ್ ಕಲ್ಕೊಂಡು ಕೈ ಬಿಟ್ಟು ಆಹಾ ಅಂತ ಹೋತ. ಕಲೆ ತಕನ್ನ ಬ್ರಹ್ಮವಿದ್ಯೆ ನೋಡ್ರಿ.
ಅಂದ್ರೆ ಯಾವುದನ್ನಾಗ್ಲಿ ನಾವು ಹೊಂದಿಕೊಳ್ಬೇಕು, ಪಡ್ಕೊಳ್ಬೇಕು, ನಾವು ದೃಢವಾಗಿರ್ಬೇಕಂದ್ರೆ ಬಿದ್ಕಂತ ಬಿದ್ಕಂತ ಅಂದ್ರೆ ಒಂದ್ಸರಿ ನೀವು ನಡೆದ್ರಂದ್ರೆ ಹುಟ್ಟಿದ ಕೂಡ ಹಂಗೆ ಸರ್ಪ ಲೆಫ್ಟ್ ರೈಟ್ ಹಂಗೆ ನಡೆದ್ರೆ ಮತ್ತೆ ಅದಕ್ಕೋಸ್ಕರ ನೀವ್ ಎಲ್ಲಿ ಬಿದ್ದೇ ಇಲ್ಲ ಸಿಲಿ. ನೀವು ಅಪ್ಪ ನೀವು ಮರ್ದೈತ್ಲೆ ಹಂಗೆ ಹಂಗೆ ಹಂಗ ಇಲ್ಲಲ್ಲ. ಹಿಂಗ್ ಎದ್ದಾಳ್ತಾರ ಹುಡುಗರು, ಮೆಲ್ಲಕ್ಕೊಂದ್ ಎರಡು ಹೆಜ್ಜಿಕ್ತಾರ, ತುಮುಕ್ಕಂತ ಬರ್ತಾರ, ಹಿಡ್ಕಲ್ಲ ಬಿಡ್ಬೇಕು. ಬಿದ್ರನೆ ನಡಿಗೆ ಕಲ್ತ್ಕಂತಾನ ಹುಡುಗ. ಆಮೇಲೆ ಹೇಳ್ರಿ ಸರಿ, ಕ್ರೈಸ್ತರು ಕೂಡ ಬಿಡ್ಬೇಕು ಶೋಧನೆಯಲ್ಲಿ. ಬಿದ್ದಾಗ್ಲೇ ಯೇಸು ಪ್ರಭು ದೊಡ್ಡಾತ, ನಿನ್ ಶೋಧನೆ ದೊಡ್ಡದಂತ ಅರ್ಥ ಆಗುತ್ತೆ. ಅಲ್ಲೆಲ್ಲಿ ಹೇಳ್ರ ಸಾರಿ, ನಿನಗೆ ಶೋಧನೆನೇ ಬರ್ಲಿಲ್ಲ ಅಂತಂದ್ರೆ ನೀನ್ ಹೆಂಗ ಪ್ಯೂರ್ ಆಗ್ತೀವಿ? ನಾವ್ ಹೆಂಗ ಗೊತ್ತಾ, ಕ್ರಿಕೆಟ್ ಆಡ್ತೀವಿ, ವಿಕೆಟ್ ಹಿಂದೆ ಬೇಡ, ನಾನು ಹೊಡೆದಿದ್ದೆ 4, ಹೊಡೆದಿದ್ದೆ 6 ಆಗ್ಬೇಕು, ನನ್ನ ಯಾರು ಬಾಲ್ ಟಚ್ ಮಾಡಬಾರ್ದಂದ್ರೆ ನೀನ್ ಹೆಂಗ ವಿನ್ ಆಗ್ತೀವಿ, ನಿನಗೆ ಯಾವಾಗ ಬರ್ತದ ಕಪ್ಪು. ಹಿಂದೆ ವಿಕೆಟ್ ಇರ್ತತ, 11 ಜನ ನಿನ್ನನ್ನು ಒತ್ಕೊಂಡು ಹೋಗ ಅಲ್ಲಿ ಮಗಳಿಗೆ ಇರ್ತಾರ, ಅವರ ಮಧ್ಯದಲ್ಲಿ ಆಡಿ ವಿನ್ ಆಗ್ತಾರ, ಅದು ವಿನ್ ಆಗ್ಬೇಕು. ಅಲ್ಲೆಲ್ಲೂಯ್ಯ. ಕ್ರೈಸ್ತರ ಜೀವಿತ ಕೂಡಗಿ ಸುತ್ತಲೂ ಇರ್ತತ ಶ್ರಮೆ, ಸುತ್ತಲೂ ಬಾಧೆ ಇರ್ತತೆ, ಸುತ್ತಲೂ ಹಿಂಸೆ ಇರ್ತತ, ಸುತ್ತಲೂ ನೋವು ಇರ್ತತ. ಅದರಲ್ಲಿ ನೀನು ಶುದ್ಧ ಸುವರ್ಣವಾಗಿ ಬೆಳಿತಾನೆ ಹೋಗ್ಬೇಕಂತೆ. ಅಲ್ಲೆಲ್ಲೂ ಹೇಳ್ರಿ ಒಂದ್ಸಾರಿ, ಮುಂದಕ್ಕೆ ಹೋದಪ್ಪ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಏನಾಗುದಿಲ್ಲ, ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನನಗೆ ಕನಿಷ್ಠನಾಗ ಹಣ ನೀನು ಬಂದು ಕೊಟ್ಟಿದ್ದ ಹಣ ಅಂತಾರ. ನಾನು ಇವಾಗ ನನ್ನ ಪರಿಸ್ಥಿತಿ ಬೇಸಿಲ್ಲ, ನಾನು ನಿಮಗ್ ಕನಿಷ್ಠ ಬಂದು ನಾನೇನು ಮಾಡೋದು? ನಾನಲ್ಲ ಬ್ರದರ್ ಮಕ್ಕಳೇ, ಕನಿಷ್ಠ ಬರ್ಬೇಕಾದ್ರೆ ನಿಮ್ಗೆ ನನ್ನ ದೇವರು ಬರ್ಬೇಕು ನಿಮ್ಗೆ. ಅಲ್ಲೆಲ್ಲಿ ಹೇಳ್ರಿ ಸಾರಿ, ಎದಕ್ಕಂದ್ರೆ ನನ್ನ ಮಾತುಗಳು ಯಾರನ್ನ ಬಲಪಡಿಸಕಲ್ಲ, ನನ್ನ ಮಾತುಗಳು ಯಾರನ್ನ ಜೀವಂತವಾಗಿ ಇಡಕಲ್ಲ, ನನ್ನ ಮಾತುಗಳು ಯಾರನ್ನ ಆಶೀರ್ವಾದ ಮಾಡಕಲ್ಲ, ನನ್ನ ದೇವರ ಮಾತುಗಳು ಆಶೀರ್ವಾದವಾಗುತ್ತವೆ. ನನ್ನ ದೇವರ ಮಾತುಗಳು ಕುಟುಂಬವನ್ನು ಕಟ್ಟುತ್ತವೆ. ನನ್ನ ದೇವರ ಮಾತುಗಳು ಅಳಿದು ಹೋಗಲಾಗದ್ದು. ಆಕಾಶವು ಗತಿಸಿ ಹೋದ್ರೆ ಹೋಗ್ಬೋದು, ಭೂಮಿ ಗತಿಸಿ ಹೋಗ್ಬೋದು. ನನ್ನ ಮಾತಿನಲ್ಲಿ ಒಂದು ಸೊನ್ನೆ ಸಹ ಅಳಿದು ಹೋಗೋದಿಲ್ಲ, ನೆರವೇರ್ತಾವಂತ ಮಾತು. ಪ್ರೇದರ ಮಕ್ಕಳೇ, ನೀನ್ ಕನಿಷ್ಠನಾಗ ಬಂದ್ಬಿಟ್ಟಿದ್ದಣ ಅಂತಾರ. ಒಂದ್ ದಿವಸ ಚರ್ಚೆ ಬರ್ತಾರ, 2ನೇ ದಿವಸ ಔಟು, 2ನೇ ದಿವಸ ಕೂಡ ಕನಿಷ್ಠನಾಗ ಹೋಗ್ಬೇಕು. ಮಾತಾವಾಗ ಎದ್ದು ನಾನು ಇಲ್ಲಿ ಮಾಡೋದ್ ಬಿಟ್ಟಲ್ಲ ಸುತ್ತ. ಏನ್ ಡೈಲಾಗ್ ಗುರುತ ಅಪ್ಪ. ನಾನು ಕನಿಷ್ಠ ಬಂದ ಅಂದ್ಕೊಳ್ಳೆ, ಅವ್ರು ಕನಿಷ್ಠನಾಗ ನನಗೆ ಒಟ್ಟವ್ರು ಭಕ್ತಿವಂತರಾಗಬೇಕಂತ ನನ್ನ ಅಭಿಪ್ರಾಯ. ಹೌದಲ್ವಾ? ಪೌಲ ಏನಿಲ್ಲ ಗೊತ್ತಾ, ಬಲಹೀನರನ್ನ ಯೇಸು ಸ್ವಾಮಿನ ನಮ್ಮಂಗ್ ಮಾಡಕ ನಾನು ಅವ್ರ ಹತ್ರ ಹೋಗಿ ಬಲಹೀನನಾದೆ. ಬಲವಂತರನ್ನು ಯೇಸು ಸ್ವಾಮಿ ಕಡೆಗೆ ತಿರುಗಿಸ್ಲಿಕ್ಕಾಗಿ ನಾನು ಬಲವಂತನಾದೆ. ಜ್ಞಾನವಂತರ ಹತ್ರ ಮಾತಾಡುವಾಗ ಜ್ಞಾನವಂತನಾಗಿ ಮಾತಾಡ್ದೆ, ದಡ್ಡ್ರ ಹತ್ರ ಮಾತಾಡುವಾಗ ದಡ್ಡನಾಗಿ ಮಾತಾಡ್ದೆ. ಅವ್ರನ್ನ ಹೆಂಗ ಮಾಡಿದ್ರು ಕ್ರೈಸ್ತನ ಮಾರ್ಗದಲ್ಲಿ ನಡೆಸ್ಬೇಕನ್ನುವಂಥದ್ದೇ ನನ್ನ ಆಸೆ ಅಂತೆ. ಅಲ್ಲೆಲ್ಲಿ ಹೇಳುವ ಸಾರಿ, ಅಂದ್ರೆ ನಾನು ಬಹಳ ಜ್ಞಾನಿ, ನಾನ್ ದೊಡ್ಡ ವ್ಯಕ್ತಿ, ನಿಮ್ಮನ್ನ ಅಸಲಿ ನಾನು ಹತ್ರಕ್ಕೆ ಬರಕಲ್ಲ, ನಿಮ್ಮ ಹತ್ರ ಮಾತಾಡಕಲ್ಲ, ನೀವೇನು ಚೀಪು ಅಂತ ಅನ್ನಂಗಿಲ್ಲಂತೆ ಪೌಲ. ದಡ್ಡ್ರ ಹತ್ರ ಇರುವಾಗ ದಡ್ಡನಾಗಿರು, ಬುದ್ಧಿವಂತರ ಹತ್ರ ಇರುವಾಗ ಬುದ್ಧಿವಂತನಾಗಿರು, ಹೆಂಗಾದ್ರೂ ಮಾಡಿ ಅವ್ರನ್ನ ಯೇಸು ಪ್ರಭುನ ನಮ್ಮಂಗ ಮಾಡು ಅಂತ ಪೌಲ. ಅಲ್ಲೆಲ್ಲಿ ಹೇಳುವ ಸಾರಿ, ಹೌದು ಪ್ರೇದರ ಮಕ್ಕಳೇ, ಅವಾಗ್ಲೇ ನಾವು ಶ್ರೇಷ್ಠವಾದ ಮಾತು. ಸೈತಾನನೂ ಒಂದ್ ಕಡೆ ಶೋಧಿಸ್ತಾನ, ದೇವರು ಒಂದ್ ಕಡೆ ಶ್ರಮೆ ಕೊಟ್ಟು ಶೋಧಿಸ್ತಾನ. ಯೋಬನ್ನ ಶೋಧಿಸ್ತಾ ಲಾಸ್ಟ್ಗೆ ಸುವರ್ಣವಾಗಿ ಮಾರ್ಪಡುವಾಗೆ ಮಾಡ್ದ ಯೋಬನ್ನ. ಏಸೇಪನ ಶೋಧಿಸ್ತಾ ಸುವರ್ಣವಾಗಿ ಅಧಿಕಾರಿಯನ್ನಾಗಿ ಮಾಡ್ದ. ಯಾರನ್ನ ಗುಣಗಿ ಶೋಧಿಸಲಾರದೆ ಸುವರ್ಣವಾಗಿ ಮಾಡ್ಲಿಲ್ಲ ಬೈಬಲ್ ಅಲ್ಲಿ. ಪ್ರತಿಯೊಬ್ಬರು ಶ್ರಮೆಯಲ್ಲಿ, ಹಿಂಸೆಯಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ಹೋಗಿ ಅವರು ಜಯವೀರರಾಗಿ ಅವ್ರ ರಾಜ್ಯಕ್ಕೆ ಸೇರಿದ್ರಂತ ಬೈಬಲ್ ಇರ್ತದೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಗುಣಗಿ ಶೋಧನೆ ಬಂದಿತ್ತು, ದಾನಿಯೇಲನ ಗುಣಗಿ ಶೋಧನೆ ಬಂದಿತ್ತು. ಶದ್ರಕ್ ಮೇಷಕ್ ಅಬೇದ್ನೆಗೋ ಏನ್ ಶೋಧನೆ ಬಂದಿತ್ತು? ಹೇಳ್ರಿ ಒಂದ್ ಸಾರಿ. ವಿಗ್ರಹನ ನಿಂದಿಸ್ಯಾರ. ವಿಗ್ರಹನ ನಿಂದ್ರಿಸಿ ಇಲ್ಲೆಲ್ಲ ಐತ, ಅಲ್ಲೇ ಅದಕ್ಕೋಸ್ಕರ ಮಾಡಿ ನೋಡ್ಗ. ಅದು ಏನ್ ವಿಗ್ರಹ ಹೇಳ್ರಿ ನೋಡೋದನ್ನ. ಅದು ನೆಬೂಕದ್ನೆಚ್ಚರ್ ರಾಜಾತ. ಅದು ಹಿತ್ತಳಿದ, ನಿಮ್ಗೆ ಯಾವ ಕಲರ್ ಕಾಣ್ತತ? ಹಿತ್ತಳಿದ ಕಂಡಂಗ್ ಕಾಣ್ತತ. ಅದು ಎಷ್ಟು ಅಡಿ ಐತಿ ಗೊತ್ತಾ? ಬೈಬಲ್ ಚರಿತ್ರೆಯಲ್ಲಿ 90 ಅಡಿ ಐತಿ, 9 ಅಡಿ ಅಗಲ ಐತಂತೆ. ಅದು ಬಂಗಾರದಂತೆ. ಅದು
ಎಷ್ಟಡಿ ಅಮ್ಮ? ಇವ ನಾವು ಇಲ್ಲಿ ಕರೆಂಟ್ ಕಂಬಗಳು ನೋಡ್ತೀವಲ್ಲ, 90 ಅಡಿ ಹೈಟು, 9 ಅಡಿ ಅಗಲ ಐತಂತೆ. ಅಂದ್ರೆ ಸುಮಾರು ಇಷ್ಟು ದೊಡ್ಡದು, ಆಟ ದಪ್ಪ, ಅಷ್ಟು ಎತ್ತರ. ಅದನ್ನ ನಿಂದ್ರಿಸಿ ಎಲ್ಲಾರು ಇದಕ್ಕ ಮುಖರ ಅಂದ್ರ ಮಾತು. ಬಂಗಾರದ ವಿಗ್ರಹ 90 ಅಡಿ, ಇಡೀ ಊರಿಗೆ ಕಾಣ್ತತ್ ಮಾತು. ಇವಾಗೆಲ್ಲ ಸ್ಟ್ಯಾಟ್ಯೂಗಳು ನಿಂದ್ರಿಸಿ ಹೆಸರು ಪಡೆಯೋದು ಆಲ್ರೆಡಿ ಬೈಬಲ್ ನಲ್ಲೇ ನಿಂದ್ರಿಸಿದ್ದಾರೆ ರಾಜರು. ಯಾಕೆ? ನಾವು ಹೋದ್ರು ನಮ್ಮ ಹೆಸರು ಉಳಿಬೇಕಂತೇಳಿ. ಸ್ಟ್ಯಾಟ್ಯೂಗಳು ನಿಂದ್ರಿಸ್ರೆ ಹೆಸರು ಉಳಿಯಕಲ್ಲ, ಒಳ್ಳೆ ಕಾರ್ಯಗಳು ಮಾಡಿದ್ರೆ ಮನಸ್ಸಿನಲ್ಲಿ ಉಳಿತೈತಂತ ಹೆಸರು. ಹಲ್ಲೆಲೂಯಾ. ಅದಕ್ಕೋಸ್ಕರವಲ್ಲ ಒಳ್ಳೆ ಮಾಡಿದವರೆಲ್ಲ ಸ್ಟ್ಯಾಟ್ಯೂ ನಿಂದ್ರಿಸಿ ಏನ್ ಮಾಡ್ತಾರೆ, ವರ್ಷಕ್ಕೊಂದ್ಸಾರಿ ಹುಟ್ಟಿದ ಹಬ್ಬ ಬಂದಾಗ ಅವ್ರು ನೆನಪು ಮಾಡ್ಕೊಳ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ. ಈತ ಯಾಕೆ ನಿಂದ್ರಿಸಿ ಹೇಳ್ರಸಿಲಿ? ಆತ ಏನಕ್ಕೆ ಗೊತ್ತಾ? ನಾನೇ ರಾಜ, ನಾನೊಬ್ಬನೇ ರಾಜ, ನನ್ನ ತಪ್ಪ ಇನ್ನ ಯಾರ ರಾಜ ಇಲ್ಲ, ನಾನೇ ದೇವರನ ಕಡೆ ಅಂತ ತಗೋದು. ಅಷ್ಟು ಇದು ಬರುತ್ತಂತೆ ನೆಬೂಕದ್ನೆಚ್ಚರ್ ರಾಜನಿಗೆ. ಅದಕ್ಕೋಸ್ಕರ ಆ ಸ್ಟ್ಯಾಚ್ಯೂ ನಿಂದ್ರಿಸಿ, ವಿಗ್ರಹ ನಿಂದ್ರಿಸಿ ಎಲ್ಲರಿಗೆ ಹೇಳೇನಂತೆ, ಎಲ್ಲರೂ ನನ್ನ ವಿಗ್ರಹಕ್ಕೆ ಏನ್ ಮಾಡ್ಬೇಕು, ನೀವು ಅಡ್ಡ ಬಿಡ್ಬೇಕು. ಅದರಲ್ಲಿ ಕ್ರೈಸ್ತರದರ, ದಾನಿಯೇಲ್ ಏನದನ, ಶದ್ರಕ್ ಮೇಷಕ್ ಅಬೇದ್ನೆಗೋ ಅದರ, ಕೆಲವರೆಲ್ಲರೂ ವಿಶ್ವಾಸಗಳು ಅದರ ಮಾತು. ಇನ್ನು ಕೆಲವರು ಅದರ 1ನೇ ತಾರೀಕಿಗೆ ಉಪವಾಸಕ್ಕೆ ಬರ್ಲಾರ್ದಾರ ಕೂಡ ಇದಾರ. ಮುಂಜಾನೆ ಅಂತೂ ಕೆಲ್ಸಕ್ಕೆ ಹೋಗಿರೋಳ್ರಿ, ಹೋಗ್ ಬಿಟ್ಬಿಡತ್ತಾಗ, ಅದ್ರದ್ದು ಯಾಕೆ ರಾತ್ರಿಗೆ ಏನಾಯ್ತು, ಯಾವ ಊರಿಗೆ ಹೋಗಿದ್ರಿ? ಅಲ್ಲೆಲ್ಲಿ ಒಂದ್ಸಾರಿ ಅವರು ಕೂಡ ಅದ್ರಾಗ ಅದರ ಮಾತಲ್ಲಿ, ಬಾಬೆಲ್ ದೇಶದಲ್ಲಿ ಎಲ್ಲರೂ ಅದರ ಮಾತು. ಆದ್ರೆ ಸ್ಟ್ಯಾಚ್ಯೂ ನಿಂದ್ರಿಸಿ ಡಂಗುರಗಳು, ತಂಬೂರಿಗಳು, ಎಲ್ಲ ವಾದ್ಯ ಮೇಳಗಳು ಬಾರಿಸುವಾಗ ಎಲ್ಲರೂ ಏನ್ ಮಾಡ್ರಂದ್ರೆ ಎಲ್ಲರೂ ನಮಸ್ಕಾರ ಮಾಡ್ರ. ನಮಸ್ಕಾರ ಯಾರು ಸುಮ್ನೆ ಮಾಡ್ಲಿಲ್ಲ. ರಾಜ ಪಕ್ಕದಲ್ಲಿ ಒಂದು ಅಗ್ನಿಗುಂಡ ರೆಡಿ ಮಾಡಿಟ್ಟನ. ಯಾವನನ್ನ ಬಾಲ ಬಿಚ್ಚಿದ್ರೆ ಸೀದಾ ತಂದ ಬೆಂಕಿ ಹಾಕ ಬರದ ಬೂದಿಲೆ ಅಂತ ಹೇಳಿ ನಾನು ಅಲ್ಲೆಲ್ಲಿ ಸಾರಿ. ಅದಕ್ಕೋಸ್ಕರವೇ ಇದೊಂದು ಶೋಧನೆ ಅವ್ರಿಗೆ, ಇದೊಂದು ಶ್ರಮೆ. ಯಾರಿಗ್ರಿ ಶ್ರಮೆ ಇಲ್ಲ? ಆದ್ರೆ ಆ ಸ್ಥಾನದಲ್ಲಿ ಏನಾಯ್ತು ಗೊತ್ತಾ? ಅಲ್ಲಿ ಮೂವರೆಲ್ಲ ಕಾಣ್ತಿರೋದು, ಎಷ್ಟು ಜನ ಕಾಣ್ತದಾರ? ನಿಲ್ಲಿಸಿರೋ ವಿಗ್ರಹಕ್ಕೆ ಎಲ್ಲರೂ ಅಡ್ಡ ಬಿದ್ದು ಎಲ್ಲರೂ ಮೊಣಕಲ್ ಹಾಕಿ ತಲೆ ನಲಕ ಬಗ್ಗಿದ್ರೆ ಮೂವರು ನಿಂತ್ಕೊಂಡ್ರ. ಶ್ರಮೆನ, ಶೋಧನೆಯನ್ನು ಏನ್ ಮಾಡಿದ್ರ ಅವರು? ಜಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತದ್ರ, ನಿಂತ್ಕೊಂಡ್ರ. ಎಲ್ಲರೂ ಅವ್ರ ಕಡೆ ನೋಡ್ರಿ, ನೀ ಕೂಡ ಬಗ್ಗರ್ಲಿ ಬಗ್ಗರ್ಲಿ, ಎದಕ್ಕೆ ಸುಮ್ನೆ ರಾಜ ಅಂತ ಎದುರಿಟ್ಕಂತ್ರಿ, ಸ್ವಲ್ಪ ಹಿಂಗ್ ಮೊಕ್ಕಿ ದಾಡ್ಬಾರ್ದಂತ ಹೋಗ್ರಿ. ಅದ್ರಲ್ಲಿ ಅಗಲೆಲ್ಲ ಬಗ್ಗುತ್ತವೆ. ನಾವೇನ ನೀನ್ ಸ್ವಲ್ಪ ಮುಖ್ಯಂಡ್ರೆ, ಒಂದ್ಸಲ ಮುಖ್ಯಂಡ್ರೆ ಅಷ್ಟೇ, ನಿನ್ ಮನಸ್ನಾಗ ಹೆಂಗೈತೆ ಹಂಗ ಆದ ಕರ್ತೆ. ನಾನ್ ನಿಮ್ಗೆ ಒಂದ್ ಸತ್ಯ ಹೇಳ, ದೇವರು ಶೋಧಿಸ್ರೆ ಗೋಧಿ ಕಾಳು ಉಳಿತೈತ ಕಣದಾಗ, ಸೈತಾನನು ಶೋಧಿಸ್ರೆ ಗೋಧಿ ಕಾಳು ಹೋಗಿರ್ತತ. ಹೇಳ್ರಿ ಇವಾಗ ಅರ್ಥ ಆಗಿಲ್ಲಲ್ಲ ಸಿಲಿ. ದೇವರು ಶೋಧಿಸ್ರೆ, ದೇವರು ಶ್ರಮೆ ಕೊಟ್ರೆ ಕಣದಾಗ ಗೋಧಿ ಉಳಿತೈತ, ಒಟ್ಟು ಓತತ. ಸೈತಾನನು ನಿನ್ನನ್ನು ಶೋಧಿಸುವಾಗ ನೀನು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಗೋಧಿ ಹೋಗ್ಬಿಟ್ಟಿರ್ತತ, ಏನ್ ಉಳಿತೈತ? ಹಂಗದೀವಿ ನಾವು, ಗಟ್ಟನಿಲ್ಲ. ಉಳಿದಿರೋದು ಏನ್ ಅಸಲಿ? ಒಟ್ಟು ಉಳಿದಿದ್ದು ಕಣದಾಗ ಗೋಧಿ ಕಾಳಾಗಿದ್ರೆ ಏನ್ ಪ್ರಾಬ್ಲಮ್ ಅಂದ್ರು ಭಯ ಪಡಂಗಿಲ್ಲ. ಅವ್ರ ಮೂವರು ಸ್ಥಿರವಾಗಿ ನಿಂತ್ಕೊಂಡ್ರ. ಪಕ್ಕದಲ್ಲಿ ಅವ್ರನ್ನ ಸುಡಲಿಕ್ಕಾಗಿ ಬೆಂಕಿ ಐತಿ, ಸಹಾಯ ಮಾಡ್ಲಿಕ್ಕೆ ಅವ್ರಿಗೆ ದೇವರದನ ಮಾತು. ಅಲ್ಲೆಲ್ಲಿ ಸಾರಿ ನಿನಗ್ ಕೂಡ ಶೋಧನೆ ಬಂದಾಗ, ಶ್ರಮೆ ಬಂದಾಗ ನಾನು ಆ ಒಂದು ಶೋಧನೆಗೆ ಬಿದ್ದೋಗಕ್ಕಲ್ಲ, ಆ ಶ್ರಮೆಗೆ ನಾನು ಬಿದ್ದೋಗಕ್ಕಲ್ಲ, ನಾನು ಒಂದು ಕಣ್ಣಿನಾಸೆಗೆ, ಒಂದು ಶರೀರದಾಸೆಗೆ, ಜೀವದ ನಂಬಿಕೆ ನಾನು ಬಿದ್ದೋಗ್ತಂದಾಗ ನಿನ್ನನ್ನು ದೇವರೇನ್ ಮಾಡ್ತಂದ್ರೆ ಸುವರ್ಣವಾಗಿ ತಯಾರು ಮಾಡ್ತಾನೆ ಮಾತು. ಅಲ್ಲೆಲ್ಲೂಯ್ಯ. ನಿನ್ನನ್ನು ತಯಾರು ಮಾಡ್ಲಾರ್ದೆ ಹೋದ್ರೆ ನಿನ್ನನ್ನು ಉಪವಾಸಕ್ಕೆ ಹಾಕಲ್ಲ. ನಿನ್ನನ್ನು ಶುದ್ಧ ಮಾಡ್ಲಾರ್ದೆ ಹೋದ್ರೆ ನಿನ್ನನ್ನು ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಇಡಕಲ್ಲ. ದೇವರು ನಿನ್ನನ್ನು ಫಸ್ಟ್ ಶುದ್ಧ ಮಾಡ್ತಾನೆ, ನಿನ್ನನ್ನು ತಯಾರು ಮಾಡ್ತಾನೆ, 4 ಜನಕ್ಕೆ ಉಪಯೋಗ ಮಾಡ್ತಾನೆ ಮಾತು. ನಿನ್ನನ್ನು ಸಿದ್ಧತೆ ಮಾಡ್ಲಾರ್ದೆ ಕೈ ಯಾಕ ಕತ್ರಿ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಆಪರೇಷನ್ ಮಾಡಿದ್ರೆ ಅವನ್ನ ಸಾಯಿಸ್ಬಿಡ್ತೀನಿ, ಬದುಕ ಕಳಿಸಲಿ ನಿನ್ನ ಹತ್ರ ಅವನು. ಅಲ್ಲೆಲ್ಲೂಯ್ಯ. ಸಾರಿ ನೀನ್ MBBS ಮಾಡ್ಬೇಕಂದ್ರೆ 5 ವರ್ಷ ಓದ್ಬೇಕು, ಆಮೇಲೆ ಡಾಕ್ಟರ್ ಆಗ್ಬೇಕಂದ್ರೆ 1-2 ವರ್ಷ ಟ್ರೈನಿಂಗ್ ಮಾಡ್ಬೇಕು. ಕಪ್ಪೆ ಹೃದಯ ತೆಗೆದು ಮತ್ತೆ ಅದ್ರೊಳ್ಳೆ ಇಟ್ಟು ಹೊಲ್ದ್ರೆ ಕಪ್ಪೆ ಬದುಕಿದ್ರೆ ನೀನ್ ಡಾಕ್ಟರ್ ಅಂತೆ. MBBS ಮಾಡೋರು ಹೇಳ್ತಾರ ಮಾತು. ಕಂಪಲ್ಸರಿ ಕೊಪ್ಪೆ ಕೊಯ್ಬೇಕಂತ ಅವ್ರು. ಕೊಪ್ಪೆ ಕೊಯ್ದು ಕೂಡ ಸತ್ತೋಗ್ಬಾರ್ದು. ಕೊಪ್ಪೆದ ಹೃದಯ ಓಪನ್ ಮಾಡ್ಬೇಕಂತೆ, ಆಮೇಲೆ ಮತ್ತೆ ಒಲಿಬೇಕಂತೆ. ಆಮೇಲೆ ಸಕ್ಸಸ್ ಆದ್ರೆ ಕೊಪ್ಪೆ ಕೊರ ಅಂದ್ರೆ ನೀನವ ಡಾಕ್ಟರ್ ಅಂತೆ. ಡಾಕ್ಟರ್ ಕೇಳ್ರಿ, ಫಸ್ಟ್ ಆಪರೇಷನ್ ಕೊಪ್ಪೆ ಕೊಟ್ಟ ಮಾಡ್ರೆ, ಎದಕ್ ಮನುಷ್ಯರ ಕೊಟ್ಟಿಲ್ಲ?
ನಿನ್ನ ಆಪರೇಷನ್ ಮಾಡ್ಕೊಂಡು ಹೋಗಿ ನಿನ್ ಡಾಕ್ಟರ್ ಪರೀಕ್ಷೆ ಮಾಡ್ತೀನಿ. ಎಷ್ಟು ಬರೋದ್ರ ಮಕ್ಕಳೇ, ಯಾರು ಪರಿಶೋಧನೆ ಆಗ್ಲಾರ್ದು ಹೋದ್ರೆ, ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ಲಾರ್ದು ಹೋದ್ರೆ ಪರಿಪೂರ್ಣರಾಗಕ್ಕಲ್ಲ. ನಾನು ಕ್ರಿಸ್ತನನ್ನು ನಂಬಿದ್ದೇನೆ, ನಾನು ದೇವರ ರಾಜ್ಯಕ್ಕೆ ಹರೋನು ಅನ್ನೋದಕ್ಕೆ ಸಾಕ್ಷಿ ಏನು? ನಿನ್ನ ನಡತೆ, ನಿನ್ನ ಮಾತು, ನಿನ್ನ ನೋಟ, ನಿನ್ನ ಆಕ್ಟಿವ್, ನಿನ್ನ ಜೀವನ, ನಿನ್ನ ಜೀವಿತ ಇನ್ನೊಬ್ರು ಸಾಕ್ಷಿಯಾಗಿ ಹೇಳ್ಬೇಕು ಕ್ರೈಸ್ತರು ಅಂತೇಳಿ. ಎಲ್ಲರೂ ಒಂದ್ಸಾರಿ ಕ್ರೈಸ್ತರವರು, ಅವರು ವಿಶ್ವಾಸಿಗಳವರು, ಅವರು ದೇವರ ನಮ್ಮಿದ ಮಕ್ಕಳವರು ಅಂತ ಹೇಳ್ಬೇಕು. ಎಲ್ಲರ ಗಮನ ಕಳಿಸ್ತಾರೆ. ಒಂದು ನಡೆದಿರುವ ಘಟನೆ ಹೇಳಿ ನಾವು ಕರ್ತನ ಭೋಜನಕ್ಕೆ ಹೋಗೋಣ. ಕ್ರಿಸ್ತ ಶಕ 283 ನಡೆದಿರುವ ಘಟನೆ ಇದು. ಎಷ್ಟನೇದಾಗ ನಡೆದಿರುವ ಘಟನೆ? ಕ್ರಿಸ್ತ ಶಕ ಅಂದ್ರೆ ಕ್ರಿಸ್ತನ ಕಾಲ ಮುಗಿದ ಮೇಲೆ, ಹಳೆ ಕಾಲದಲ್ಲೆಲ್ಲ, ಕ್ರಿಸ್ತನ ಕಾಲದಲ್ಲಿ, ಕ್ರಿಸ್ತನ ಮುಗಿದಾದ್ಮೇಲೆ ಹತಸಾಕ್ಷಿಗಳು ಅಂದ್ರೆ ವಿಶ್ವಾಸಿಗಳು ಅಂದ್ರೆ ಆತನ ಸೇವಕರು ಅಪೊಸ್ತಲರ ಹತಸಾಕ್ಷಿಗಳಾದ್ಮೇಲೆ ನಡೆದಿರುವ ಒಂದು ಘಟನೆ ಮಾತು. ತಿಮೋತಿ ಗಂಡನ ಹೆಸರು, ಮೌರ್ಯ ಹೆಂಡತಿ ಹೆಸರು ಮಾತು. ಅವರಿಗೆ ಒಂದು 25-26 ದಿವಸ ಮದುವೆ ಆಗೈತ್ ಮಾತು. ಭಯಂಕರವಾದ ಪರಿಸ್ಥಿತಿಗಳು ಅವಾಗ ಯೇಸು ಸ್ವಾಮಿ ನಂಬಿದ್ರೆ. ಗವರ್ನರ್ ಇರೆನ್ಯಾಸ್ ಅನ್ನುವ ಆತನು ಆ ಒಂದು ರೋಮ ಪ್ರಭುತ್ವಕ್ಕೆ ಆತನ ಅಧಿಕಾರಿ ಆಗ್ಯಾದ ಮಾತು. ಆತನ ಮೇಲೆ ದೊಡ್ಡ ದೊಡ್ಡ ಅಧಿಕಾರಿಗಳಿದಾರ. ಗವರ್ನರ್ ಇರೆನ್ಯಾಸ್ ಈ ತಿಮೋತಿ ಬೈಬಲ್ ಓದ್ತಾನ ಅಂತೇಳಿ ಗೊತ್ತಾಯ್ತು ಮಾತು. ಬೈಬಲ್ ಓದ್ತಾನ ಅಂತೇಳಿ ಗೊತ್ತಾದ ಕೂಡಲೇ ಕರ್ಕೊಂಬರ್ರಿ ತಿಮೋತಿನ ಅಂತ ಹೇಳಿದ್ರು. ತಿಮೋತಿ ಕ್ರೈಸ್ತನು, ಮೌರ್ಯ ಆತನ ಹೆಂಡತಿ ಕೂಡ ಕ್ರೈಸ್ತಳು. ಕರ್ಕೊಂಬಂದು ನಿಂದಿಸ್ರು ಗವರ್ನರ್ ಮುಂದೆ. ತಿಮೋತಿ, ನೀನ್ ಬೈಬಲ್ ಓದ್ತದಿ ಅಂತಲ್ಲ, ಆ ಬೈಬಲ್ ನನಗೆ ಕೊಟ್ಬಿಡು, ನಿನ್ನ ಜೀವದಿಂದ ಬಿಟ್ಟು ಬಿಡ್ತಂತ ಮಾತು ಇರನ್ನಸ್ ಗವರ್ನರ್. ಸಾರ್ ಏನ್ ಸರ್ ಅಂತ ಮಾತಂತದ್ಗಿ? ಯಾರನ್ನ ಆಡ್ದು ತಾಯಿನ ನಿನ್ ಮಗನ್ ಕೊಟ್ಬಿಡು, ನಾನ್ ನಿನ್ನ ಮಗನ್ ನಿನ್ನ ಕಣ್ಣೆದಿಗೆ ಸಾಯಿಸ್ತಂದ್ರೆ ಕೊಡ್ತಾರೆ ಸಾರ್ ಅಂತಂತೆ. ಕೊಡಾಕಲ್ಲ ಅಂತಂತೆ. ನಾನ್ ಹೆಂಗೋ ಕೊಡ್ಲಿ ಸರ್ ದೇವರ ವಾಕ್ಯ ಓದುವಂತ ಬೈಬಲ್ ನಂದಂತ. ಅಲ್ಲೆಲ್ಲೂಯ್ಯ. ಯಾವ್ದ್ರನ್ನ? ದೇವರ ವಾಕ್ಯ ನನ್ ಕೈಯಲ್ಲಿರುವ ಬೈಬಲ್ ನಾನ್ ಹೆಂಗ ಕೊಡ್ಲಿ ಸರ್ ಅದ? ನಿನಗೆ ಅಷ್ಟು ಧೈರ್ಯ ಐತಾ? ನಿನಗೆ ಅಷ್ಟು ವಿಶ್ವಾಸ ಐತಾ? ನಿನಗೆ ಅಷ್ಟು ಭಕ್ತಿ ಐತಾ ಅಂತ ಗವರ್ನರ್ ಇರೆನ್ಯಾಸ್ ಕೇಳಿದಂತೆ. ಹೌದು ಸಾರ್, ಯಾವ ರೀತಿ ತಾಯಿ ಮಗನ ಬಿಡಕಲು ನನಗ್ ಕೂಡ ದೇವ್ರ ವಾಕ್ಯ ಅಷ್ಟೇ ಸಾರ್ ಅಂದಂತೆ. ಇಲ್ಲಿ ಬರ್ರ ಸೈನಿಕರಂತ ಕರೆದು, ರೋಮ ಪ್ರಭುತ್ವ ಸೈನಿಕರ ಕರೆದು ಇಲ್ಲಿ ಬರ್ರಿ ಅಂತ ಕರೆದು 2 ಕಬ್ಬಿಣಗಳನ್ನ ಕಾಸರ ಬೇಸ್ ಅಂತ ಹೇಳಿದಂತೆ. ಕಬ್ಬಿಣಗಳನ್ನ ಕಾಸಿ ಕಟ್ಟಿ ಹಾಕರ ಮರಕ್ ಅಂತ ಹೇಳಂತೆ. 2 ಕಣ್ಣುಗಳಲ್ಲಿ ಇಟ್ಟು ಚುಚ್ಚರ ಅಂತ ಹೇಳಿದಂತೆ. 2 ಕಣ್ಣುಗುಡ್ಡುಗಳಲ್ಲಿ ಇಚ್ಚಿ ಚುಚ್ಚಿದ್ರು ಮಾತು ತಿಮೋತಿಗೆ ಇಟ್ಟು ಚುಚ್ಚಿ ಮರಕ್ ಕಟ್ಟಿ ಕಾಲ್ಗಳು ಮ್ಯಾಕ್ ಮಾಡಿ ತಲೆ ಕಳಕ್ ಮಾಡಿ ಬಾಯಲ್ಲಿ ಒಂದ್ ದೊಡ್ಡದು ಕಟ್ಟಿಗೆ ಇಟ್ಟು ಹೆಂಡತಿನ ಕರ್ಕೊಂಬಾರಿ ಅಂತ ಹೇಳಿದ್ರು ಮಾತು. ಮದುವೆಯಾಗಿ ಎಷ್ಟ್ ದಿನ? 25-26 ದಿವಸ ಆಗೈತಿ. ಹೆಂಡತಿ ಓಡಿ ಬಂದು ಸುದ್ದಿ ಕೇಳಿದ್ಕೊಳ್ಳೆ, ರೀ ಯಾಕ್ರಿ ನೀನು ಕಣ್ ಕಳ್ಕೊಂಡ್ಬಿಟ್ಟು ಹಿಂಗ ಏನ್ರಿ ಸ್ವತಃ ಪರಿಸ್ಥಿತಿ ಐತಿ, ಅದೇನ್ ಬೈಬಲ್ ಐತೆ ಕೊಟ್ಬಿಡ್ರಿ ಅವ್ರಿಗೆ, ಜೀವಂತವಾಗಿದ್ರು ಬದುಕಿರ್ತಿಗೆ ಅಂತ ಅಂದ್ರ ಮಾತು. ಜೀವಂತವಾಗಿ ಬದುಕಿರ್ಲಿಕ್ಕಲ್ಲ ಯೇಸು ಪ್ರಭು ನಂಬ್ಕೊಂಡಿದ್ದು, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತಾನೆ ಯೇಸು ಪ್ರಭು ನಂಬ್ಕೊಂಡಿದ್ದು. ಈ ಹಿಂಸೆ, ಈ ನೋವು, ಈ ಬಾಧೆ, ಶ್ರಮೆ ನಮಗೆ ಇದ್ದಿದ್ದೇ ಇದೆ ಅಂತೇಳಿ ಬೈಬಲ್ ನಲ್ಲಿ ಆಲ್ರೆಡಿ ಬರ್ಸಿಟ್ಟಿದ್ದಾನೆ. ಓದಿಲ್ವಾ ನೀನು ವಾಕ್ಯ ಅಂತ ಕೇಳಿದ್ಕೊಳ್ಳೆ. ಏನ್ರಿ ಮದುವೆ ಮಾಡ್ಕೊಂಬಂದಾಗ ಏನಂತ ಒಡಂಬಡಿಕೆ ಮಾಡ್ಕೊಂಡ್ರಿ ನೀವು? ಕಷ್ಟದಲ್ಲಿಯೂ ಸುಖದಲ್ಲಿಯೂ ನಿನ್ನ ದುಃಖದಲ್ಲಿಯೂ ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಂತ ಅಂತ ಹೇಳಿಯಲ್ಲ. ಇವಾಗ ಮದುವೆಯಾಗಿ 25-26 ದಿವಸ ಆಗಿಲ್ಲ, ನೀನ್ ಇವಾಗ ಹೋಗ್ಬಿಟ್ರೆ ನಾನು ಕನ್ಯಕೆಯಾಗಿ ಯವನಸ್ಥರ ಸ್ತ್ರೀಯಾಗಿ ಮದುವೆ ಇಲ್ಲದ ಮುಂಡೆಯಾಗಿ ವಿಧಿಯಾಗಿ ಬದುಕೇನ್ರಿ ಅಂತ ಹೇಳ್ತಾರಂತೆ. ನಾನು ದೇವರಕ್ಕಾಗಿ ಯೇಸು ಸ್ವಾಮಿಯಾಗಿ ತೀರ್ಮಾನ ತಗೊಂಡಿನಿ ಮೌರ್ಯ ಅಂತ ಹೇಳ್ತಾರ ಮಾತು. ಅವ್ರಿಬ್ರು ಮಾತಾಡ್ತದ್ರ, ಜನರೆಲ್ಲರೂ ನೋಡ್ತದ್ರ ಮಾತು. ಗವರ್ನರ್ ಇರೆನ್ಯಾಸ್ ಸೈನಿಕರೆಲ್ಲರೂ ನೋಡ್ತದ್ರಂತೆ. ನಡೆದಿರುವ ಘಟನೆ ಹೇಳ್ತದೇನೆ ಪ್ರಿಯರ ಮಕ್ಕಳ, ಕಥೆ ಎಲ್ಲ ಹೇಳ್ತಿರೋದು. ನೋಡ್ತದ್ರ ಅವ್ರು ಮಾತಾಡ್ತಿರುವಾಗ ಪರಿಶುದ್ಧಾತ್ಮ ಮೌರ್ಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆರಂಭವಾಯ್ತು. ರೀ ನೀವೊಂದೇ ಅಲ್ಲ ರೀ ಯೇಸು ಪ್ರಭು ನಂಬ್ಕೊಂಡಿದ್ದು, ನಾನು ಕ್ರಿಸ್ತನ ಮಗಳಾಗಿ ಇವಲ್ಚ ಜೀವಿಸ್ತಂತಂದ್ರೆ ಈ ಅಮ್ಮನ್ ಕೂಡ ಆ ಕಂಬಕ್ಕಾಗಿ ಕಟ್ಟಾಕ್ರ ಅಂತ ಹೇಳಿದಂತೆ ಇರೆನ್ಯಾಸ್ ಗವರ್ನರ್. ಆಯಮ್ಮನೊಂದು ಕಡೆಗೆ ಈತನೊಂದು ಕಡೆಗೆ ಕಟ್ಟಾಕ್ಲಿಕ್ಕೆ ಅವ್ರು ಏನ್ ಮಾಡ್ದಂದ್ರೆ ದೊಡ್ಡ ಕಂಬಗಳ ತರ ಕಟ್ಟಿ ಶಿಲಿಬೆ ಟೈಪ್ ಮಾಡಿ ಆ ಕಡೆಗೆ ಆಯಮ್ಮನ ಈ ಕಡೆಗೆ ಈತನ ಹಾಕಿ ಶಿಲಿಬೆಗೆ ಹಾಕಿ ಅಲ್ಲೇ ಬಿಟ್ಟುಬಿಟ್ರ ಮಾತು. ರಾತ್ರಿ ಎಲ್ಲ ಅಲ್ಲೇ ಇರೆನ್ಯಾಸ್ ಗವರ್ನರು ಪ್ರತಿದಿನ ಅವ್ರ ಹತ್ರ ಬರ್ತಾನೆ ಹೋಗ್ತಾನೆ. ಅವ್ರು ಇನ್ನೂ ಸತ್ತೋಗಿಲ್ಲ, ಅದ್ರ ಮೇಲೆ ಶಿಲ್ಬೆ ಮೇಲೆ ಅವ್ರು ಯಾತನೆ ಪಡ್ತಾ ಇದಾರಂತೆ. ತಿಮೋತಿ ವಾಕ್ಯಗಳು ಏನೆಲ್ಲ ಓದ್ಕೊಂಡು ತಿಳ್ಕೊಳ್ಳೋಣ. ಆ ಸಮಾಜದಲ್ಲಿ ಹೆಂಡತಿ ಕೂಡ ಒಬ್ಬಳಲ್ಲ, ಆ ಶಿಲ್ಬೆ ಮೇಲೆ ಹೆಂಡತಿಗೆ ವಾಕ್ಯಗಳು ಹೇಳ್ತಾನ. ಈ ಕೂಡ ವಿಶ್ವಾಸ ಅಲ್ಲ ಮೌರ್ಯ ಗುಡಗಿ ತನಗೆ ಗೊತ್ತಿರುವಲ್ಲ ಹಾಡುಗಳಲ್ಲ ಆಡ್ತಾಳ. ಮೌರ್ಯ ಹಾಡಾಡ್ತಾಳ, ತಿಮೋತಿ ಏನ್ ಮಾಡ್ತಾನ? ವಾಕ್ಯ ಹೇಳ್ತಾನ. ಎಲ್ಲಿ? ಶಿಲಿಬೆ ಮೇಲೆ. 2 ಕಣ್ಣುಗಳಿಲ್ಲ ತಿಮೋತಿಗೆ. ಈ ಮೌರ್ಯ ಗುಡಗಿ ತನ್ನ ಕೂದಲುಗಳೆಲ್ಲ
ಕಿತ್ತಿ ಹಾಕಿಬಿಟ್ರಂತೆ, ರಕ್ತ ಸೋರ್ತದಂತೆ. ಇಬ್ರು ರಕ್ತ ಸೋರುವ ಮಧ್ಯದಲ್ಲಿ ತೂಗಿ ಹಾಕ್ತದ್ರ ಶಿಲುಬೆ ಮೇಲೆ. ಅಂತ ಪರಿಸ್ಥಿತಿಯಲ್ಲಿ ಅವರು ಒಬ್ರು ಹಾಡು ಹಾಡ್ತದ್ರ, ಒಬ್ರು ವಾಕ್ಯ ಹೇಳ್ತಾನೆ ಇದಾರೆ, ಗೊತ್ತಿರೋ ವಾಕ್ಯಗಳೆಲ್ಲ ಆತ ಹೇಳ್ತಾನೆ, ಬಲಪಡಿಸ್ಕೊಂತಿದಾರೆ. ಅವ್ರು ಹಾಡು ಹಾಡ್ತಿದಾರೆ, ಬಲಪಡಿಸ್ಕೊಳ್ತಿದ್ರ. ಅವ್ರ ಒಂದು ಸಂತೋಷವಾಗಿ ದೇವರನ್ನ ಸ್ತುತಿಸ್ತಾನೆ ಇದ್ರ ಶಿಲುಬೆ ಮೇಲೆ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ಗವರ್ನರ್ ಇರನಸ್ ಹೋಗ್ತಾ ಇದ್ದಾನ, ಆತನ ಕೆಲಸಗಳೆಲ್ಲ ಆತನ ಮುಗಿಸ್ಕೊಳ್ತಾನ. ಮತ್ತೆ ತಿರ್ಗ ಸಾಯಂಕಾಲ ಕೂಡಲೇ ಒಂದ್ಸಾರಿ ನೋಡಿ ಬರೋಣ ಅವ್ರು ಸ್ವತಃ ಬದುಕ್ಯಾರ ಹೆಂಗಿದಾರ ಅಂತೇಳಿ ಬರ್ತಾನೆ. ಅವ್ರ ಕಡೆ ನೋಡ್ತಾನೆ, ಅವ್ರು ಸಂತೋಷವಾಗಿ ದೇವ್ರನ್ನ ಸ್ತುತಿಸ್ತಾನೆ ಇದಾರ. ವಾಕ್ಯ ತಿಮೋತಿ ಹೇಳ್ತಾನೆ ಇದ್ದಾನೆ ಹೆಂಡತಿಗೆ, ಆಯಮ್ಮ ಹಾಡು ಗೊತ್ತಿರೋ ಹಾಡುಗಳೆಲ್ಲ ಹಾಡ್ತಾನೆ ಇದಾರ. ಇಬ್ರು ಸಂತೋಷವಾಗಿ ಅದ್ರ ಮೇಲೆ ಕಾಲ ಕಳಿತಾ ಇದಾರೆ. 5 ದಿವಸ ಆಯ್ತು, 6 ದಿವಸ ಆಯ್ತು, 7 ದಿವಸ ಆಯ್ತು, 8 ದಿವಸ ಆಯ್ತು. 9 ದಿವಸಕ್ಕೆ ಶಿಲುಬೆ ಮೇಲೆ ಇಬ್ರು ಗಂಡ ಹೆಂಡತಿ ಸತ್ತು ಹೋದ್ರು. 9 ದಿವಸ ಆದ ಕೂಡಲೇ ಗವರ್ನರ್ ಬಂದು ಏನನ್ನ ಹೇಳ್ದ, ಅವ್ರನ್ನ ಶಿಲುಬೆಯಿಂದ ಕೆಳಗಿಳಿಸಿ ಅವ್ರನ್ನ ಮಣ್ಣು ಮಾಡ್ರಿ ಹೋಗ್ಲಿ ಅಂತ ಹೇಳಿದ ಮಾತು. ಗಂಡ ಹೆಂಡತಿನ ಒಂದೇ ಸಮಾಧಿ ಹತ್ರ ತೋಡಿ ಮಣ್ಣು ಮಾಡಿ ಅವ್ರನ್ನ ಸಮಾಧಿ ಮಾಡಿದ್ರ ಮಾತು. ಗವರ್ನರ್ ಮನೆಗೆ ಹೋದ, ಸ್ನಾನ ಮಾಡ್ದ, ಊಟ ಇಟ್ಕೊಂಡ, ಊಟ ಮಾಡ್ದ. ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡ್ಲಿಕ್ಕೆ ಹೋಗ್ತಾನ, ನಿದ್ದೆ ಬರವಲ್ದ. ನಿದ್ದೆ ಬರವಲ್ದು. ಆತನ ದೃಷ್ಟಿ ಅಲ್ಲ ಆ ತಿಮೋತಿ ಮೇಲೆ, ಮೌರ್ಯ ಮೇಲೆ ಹೋಗ್ತದ ಮಾತು. ಎಲ್ಲೋ ಒಬ್ಬತ, ಯಾವಾಗೋ ಒಬ್ಬತ ಶಿಲುಬೆ ಮೇಲೆ ಸತ್ತೋಗಿರೋದಕ್ಕೋಸ್ಕರ ಇವ್ರು ಎದಕ್ಕ ಸತ್ತು ಹೋದ್ರು? ಆತನಿಗೋಸ್ಕರ. ಒಂದೇ ಅಲ್ವಾ ಅವ್ರಿಗೆ, ನಾವ್ ಯಾಕೆ ಯೇಸು ಸ್ವಾಮಿನ ನಾವು ಅಲ್ಲಗಳಿಬೇಕು? ನಾವ್ ಯಾಕೆ ಯೇಸು ಪ್ರಭುನ ಬಿಡಬೇಕು? ನಾವ್ ಯಾಕೆ ಯೇಸು ಪ್ರಭುಗೆ ಅವಮಾನಕರವಾಗಿ ನಡಿಬೇಕು? ಆತನ ಹೆಂಗ ಶಿಲುಬೆ ಮೇಲೆ ಆತನಾಗೆ ನಾವು ಕೂಡ ಹಂಗೆ ಆಗಿ ಆತನ ರಾಜ್ಯಕ್ಕೆ ಸೇರ್ತು ಹೊರತಾಗಿ ನೀನ್ ಹೇಳಿದ ಮಾತಿಗೆ ನಾವು ವಿಧೇಯರಾಗಿ ಬೈಬಲ್ ನಾವು ನಿನ್ ಕೈ ಕೊಡಂಗಿಲ್ಲ ಅಂತೇಳಿ ಅದೇ ಮಾತಾಡ್ಕೊಂಡು ಇಬ್ಬರು ಶಿಲುಬೆ ಮೇಲೆ ಗಂಡ ಹೆಂಡತಿ ಸತ್ತೋದಾಗ ಗವರ್ನರ್ ಇರನಸ್ಗೆ ನಿದ್ದೆ ಬರ್ತಾ ಇಲ್ಲಂತೆ. ಚರಿತ್ರೆ ಹೇಳ್ತತೆ, ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಮಾಡ್ಲಿಕ್ಕೆ ಒದ್ದಾಡ್ತಾನ, ನಿದ್ದೆ ಬರ್ತಾ ಇಲ್ಲ. ಬೆಳಿಗ್ಗೆ ಎದ್ದ, ಸೇವಕರ ಹತ್ರ ಓದಿ ಎಲ್ಲೇದಾರ ಹುಡುಕಿ ಅಂತ, ನಾನು ಕೂಡ ಯೇಸು ಪ್ರಭು ನಂಬ್ತಾನ ಅಂತ ಹೇಳಿದಂತ ಗವರ್ನರ್ ಇರನಸ್. ಅಲ್ಲೆಲ್ಲೂಯಾ, ಯೇಸು ಪ್ರಭು ನಂಬಿಕೊಂಡ. ಯೇಸು ಪ್ರಭು ನಂಬಿಕೊಂಡು ಗೊತ್ತಾಯ್ತು, ಮೇಲಿರುವ ದೊಡ್ಡ ಅಧಿಕಾರಿ ಗೊತ್ತಾಯ್ತು, ಗವರ್ನರ್ ಇರನಸ್ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಳ್ಳ ಅಂತ ಅಂದ್ಕೊಳ್ಳೆ. ಮೇಲಿಂದ ದೊಡ್ಡ ಅಧಿಕಾರಿ ಎಳೆದು ಬಂದ ಮಾತು, ನಿನಗೆ ಯೇಸು ಸ್ವಾಮಿ ನಂಬಿಕೊಂಡ್ರೆ ಏನಾದ್ರು ಗೊತ್ತಾ? ಗೊತ್ತು. ಯೇಸು ಪ್ರಭು ನಂಬಿಕೊಂಡ್ರೆ ಲಾಭ ಬರ್ತದಂತ ನಂಬಿಕೊಳ್ಳಿಲ್ಲ. ಯೇಸು ಪ್ರಭು ನಂಬಿಕೊಂಡ್ರೆ ಏನೋ ನನಗೆ ಆಶೀರ್ವಾದ ಬರ್ತದಂತ ನಂಬಿಕೊಳ್ಳಿಲ್ಲ. ಯೇಸು ಪ್ರಭು ನಂಬಿಕೊಂಡ್ರೆ ನನಗೆ ಏನೋ ಸ್ವಸ್ಥದ ಅಂತ ನಂಬಿಕೊಳ್ಳಿಲ್ಲ. ಪ್ರಾಣ ಓದದಂತ ಗೊತ್ತಿದ್ದು ಕೂಡ ನಾನು ನಂಬಿಕೊಂಡಿನಿ. ಸಂತೋಷವಾಗಿ ನಾನು ಪ್ರಾಣ ಒಪ್ಪಿಸ್ಕೊಡ್ತೇನೆ. ನನ್ನ ಕಣ್ಣು ಮುಂದೆನೆ ಗಂಡ ಹೆಂಡತಿ 9 ದಿವಸ ದೇವ್ರನ್ನ ಸ್ತುತಿಸ್ತಾ ಇದ್ರು, ವಾಕ್ಯ ಹೇಳ್ತಾ ಇದ್ರು, ದೇವ್ರನ್ನ ಸ್ತುತಿಸ್ತಾ ಇದ್ರು, ವಾಕ್ಯ ಇದ್ರು. ನಾವು ಅವ್ರನ್ನ ಹಿಂಸೆ ಮಾಡಿ ಅನ್ನೋದನ್ನು ಮರ್ತ್ಕೊಂಡು ದೇವ್ರನ್ನ ಸ್ತುತಿಸ್ತಾ ಇದ್ರು. ಅವರು ಕ್ರೈಸ್ತರ ಅಂತ ಹೇಳಿದ್ರು. ಅಲ್ಲೆಲ್ಲೂಯಾ, ಯಾರು ಕ್ರೈಸ್ತರು? ಶಿಲುಬೆ ಮೇಲೆ ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ ಶಿಲುಬೆ ಮೇಲೆ ಇದ್ರು ದೇವ್ರನ್ನೇ ಸ್ತುತಿಸಿದ್ರು. ತಪ್ಪ ನಮ್ನ ಯಾಕೆ ಹಿಂಸೆ ಮಾಡಿರ ಅಂತೇಳಿ ಅವ್ರ ಬಾಯಿಂದ ಒಂದು ಮಾತು ಕೇಳಿಲ್ಲ ನಾನು. ಅವರು ಕ್ರೈಸ್ತರು ಅಂತ ಹೇಳಿದಂತೆ ಸಾಕ್ಷಿ. ಗವರ್ನರ್ ಇರನಸ್ನ ದೊಡ್ಡ ಅಧಿಕಾರಿ ಗಲ್ಲಿಗೇರಿಸಿ ಸಾಯಿಸ್ರಂತೆ. ಪ್ರಿಯ ದೇವ್ರ ಮಕ್ಕಳೇ, ಒಂದ್ಸರಿ ನೀನು ಆಲೋಚನೆ ಮಾಡಿ, ಕ್ರೈಸ್ತರು ಯಾರು? ಇವಾಗ ಸ್ವಲ್ಪ ಪ್ರಾಬ್ಲಮ್ ಅಂದ್ಕೊಳ್ಳೆ, ಮನೆ ಪಕ್ಕದ ಹತ್ರ ಜಗಳ ಆಡ್ಕೊಳ್ಳೆ, ಅವ್ರ ಭಯ ಮಾತುಗಳಿಗೆ ಶೋಧಿಸ್ತಾನ ನನ್ನ ಸೈತಾನ ಅಂತ ಅನ್ಲಿಕ್ಕೆ ನಾಚಿಕೆ ಇಲ್ವ ನಮ್ಗೆ? ಹಿಂಸೆ ಬಂದಾಗ, ಬಾಧೆ ಬಂದಾಗ, ನೋವು ಬಂದಾಗ ತಟ್ಕೊಳ್ಳಾರ ಕ್ರೈಸ್ತರ ನಾವು ಅಸಲಿ. ಪ್ರತಿ ಕ್ಷಣ ಉಸಿರು ಹೋಗ್ತಾ ಇದ್ರು, ರಕ್ತ ಹರಿದು ಕೆಳಗಡೆ ಹೋಗ್ತಾ ಇದ್ರು. ನಿಂತುಕೊಳ್ಳುವರು ಕ್ರೈಸ್ತರಂತಾಗಿ. ಸಣ್ಣ ಸಣ್ಣ ಪ್ರಾಬ್ಲಮ್ ಬಂದ್ಕೊಳ್ಳೆ, ಸಣ್ಣ ಸಣ್ಣ ಸಮಸ್ಯೆ ಬಂದ್ಕೊಳ್ಳೆ, ಸಣ್ಣ ಸಣ್ಣ ಹಿಂಸೆ ಬಂದ್ಕೊಳ್ಳೆ, ಭಯ ಪಡರ ಕ್ರೈಸ್ತರಲ್ಲ, ಮರಣಕ್ಕೆ ಎದುರು ನಿಂತ್ಕೊಳ್ಳುವರೇ ಕ್ರೈಸ್ತರಂತೆ. ಅಲ್ಲೆಲ್ಲೂಯಾ, ಎದಕ್ ಗೊತ್ತಾ? ನಾವು ಬಹಳ ಬಾಧೆಗಳನ್ನ ಅನುಭವಿಸಿ, ಶ್ರಮೆಗಳನ್ನ ಅನುಭವಿಸಿ ದೇವರ ರಾಜ್ಯದಲ್ಲಿ ಸೇರ್ಬೇಕಂತ ಬೈಬಲ್ ಅವರು ಬರ್ದ ಹೊರತಾಗಿ ಸಂತೋಷವಾಗಿ ಬಾ ಅಂತ ಬೈಬಲ್ ಬರ್ದಿಲ್ಲ ಎಲ್ಲಿ ಕೂಡ. ತಟ್ಕೊಳ್ತೀಯ ನೀನು? ತಟ್ಕೊಂಡ್ರೆ ನಿನ್ನನ್ನು ಸುವರ್ಣವಾಗಿ ದೇವರು ಮಾರ್ಪಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ನೀನ್ ನಿಂತ್ಕೊಳ್ತೀಯ? ಸುವರ್ಣವಾಗಿ ನಿನ್ನ ತಯಾರು ಮಾಡ್ತಾನೆ ದೇವರು. ಹಿಂಸೆ ಬಂದಾಗ ತಟ್ಕೊಳ್ಳಾರ್ದವ್ರು ಕ್ರೈಸ್ತರಲ್ಲ, ಬಾಧೆ ಬಂದಾಗ ತಟ್ಕೊಳ್ಳಾರ್ದವ್ರು ವಿಶ್ವಾಸಗಳಲ್ಲ. ಪ್ರಿಯರ ಮಕ್ಕಳೇ, ಎಷ್ಟೇ ಹಿಂಸೆ ಬರ್ಲಿ, ಎಷ್ಟೇ ನೋವು ಬರ್ಲಿ, ಎಷ್ಟೇ ಬಾಧೆ ಬರ್ಲಿ, ಸ್ಥಿರವಾಗಿ ನಿಂತ್ಕೊಳ್ಳುವರು ವಿಶ್ವಾಸಿಗಳು, ಸ್ಥಿರವಾಗಿ ನಿಂತ್ಕೊಳ್ಳುವರು ಕ್ರೈಸ್ತರು ಅಂತ ಮಾತು. ನಿನಗೆ ಹೆಸರು ಐತಿ ಇವಾಗ, ಇವರು ಕ್ರೈಸ್ತರು ಅಂತ ಹೇಳಿದಂತ ಗವರ್ನರ್ ಇರನಸ್. ಚರಿತ್ರೆ ಹೇಳ್ತಾ ಇರೋದು, ನನ್ನ ಕತೆ ಅಲ್ಲ. ಯೇಸು ಸ್ವಾಮಿ 106 ಜನರ ಮಧ್ಯದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಾಗ ಇಳಿಲಿಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ನನ್ನನ್ನು ನಿನ್ನನ್ನು ಪಾಪದಿಂದ ರಚಿಸ್ಲಿಕ್ಕಾಗಿ ಆ ಶಿಲುಬೆ ಮೇಲೆ ಆತನಿಗೆ ಯಾತನೆ ಪಟ್ಟಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ಸತ್ತು ಉಣಲ್ಪಟ್ಟಿದ್ದಾನೆ, ಅವಮಾನ ಸಹಿಸಿಕೊಂಡಿದ್ದಾನೆ, ರಕ್ತ ಸುರಿಯಲ್ಪಟ್ಟತೆ, ಅವಮಾನ, ಅಪಮಾನ, ಅಪವಾಸೆ ಎಲ್ಲವನ್ನು ಸಹಿಸಿಕೊಂಡು ತಾಳಿಕೊಂಡಿದ್ದಾನೆ. ನೀನೇನ್ ಮಾಡ್ತಾ ಇದೀಯ? ನೀನ್ ಎಷ್ಟು ಸಹಿಸ್ಕೊಳ್ತಾ ಇದ್ದೀಯ? ಯಾರಾದ್ರೂ ಬೈವಾಗ, ಒಂದು ವೇಳೆ ನಿನ್ನ ಹತ್ರ ಕಸ್ಕೊಳ್ಳುವಾಗ ಎಷ್ಟು ಬಿಟ್ಟು ಕೊಡ್ತಾ ಇದೀಯ?
ಒಂದ್ಸಲ ಆಲೋಚನೆ ಮಾಡು. ಕ್ರೈಸ್ತ ಅಂತ ಹೇಳಿ ಹೆಸರೈತೆ ಇವಾಗ. ನೋಡ್ಲಿಕ್ಕೆ ದೇವ್ರು ನಂಬಿಕೆ ಅಂಡ್ರ ಫಸ್ಟ್ ಅವ್ರ ಮಾತು ಸರಿಗಿಲ್ಲ, ಅವ್ರ ಕ್ರಿಯೆ ಸರಿಗಿಲ್ಲ, ಅವ್ರ ನಡತೆ ಸರಿಗಿಲ್ಲ ಅಂತ ಹೇಳಿ ಬದುಕ್ತಾ ಇದೀವಿ ನಾವು. ಆಲೋಚನೆ ಮಾಡಿ